ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಶಿವರಾಜ್ ರಕ್ಕಸಿಗಿ. ಇವತ್ತು ನಾವು ಒಂದು ಇತಿಹಾಸವನ್ನ ಹುಡುಕೊಂಡು ಮುದ್ನೂರು ಗ್ರಾಮಕ್ಕೆ ಬಂದಿದ್ದೀವಿ. ಈ ಒಂದು ಇತಿಹಾಸ ಏನಿದೆಯಪ್ಪ ಅಂತಂದ್ರೆ ಶ್ರೀ ಸುಕ್ಷೇತ್ರ ಮಡಿವಾಳಮ್ಮ ದೃಶ್ಯ ಮತ್ತು ಅದೃಶ್ಯ ಮಹಿಮಾ ಪುರುಷರವರು. ಆ ಮಹಿಮಾ ಪುರುಷರ ಡವಳಿಗಿ ಅವರು ಒಂದು ಇತಿಹಾಸವನ್ನು ಅಂದರೆ ಇದು ಇತಿಹಾಸ 500 ವರ್ಷದ ಹಿಂದಿನ ಇತಿಹಾಸವನ್ನು ನಾವು ಇವತ್ತು ಹುಡುಕೊಂಡು ಮುದ್ನೂರು ಗ್ರಾಮಕ್ಕೆ ಬಂದ್ವಿ. ಇದು ಬೆಳಕು ಚೆಲ್ಲುವಂತಹದ್ದು. ಅದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಿವರಾಜ್ ರಕ್ಕಸಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಮುಖಾಂತರನೇ ಇದನ್ನ ಬೆಳಕಿಗೆ ತರುವಂತಹ ಕೆಲಸಗಳನ್ನ ನಾವು ಮಾಡ್ತಿದೀವಿ. ಯಾಕಪ್ಪ ಅಂತಂದ್ರೆ ಈ ಒಂದು ಇತಿಹಾಸ ಮರೀಚಿಕೆ ಆಗಿದೆ. ಇಂತಹ ಇತಿಹಾಸವನ್ನ ಬೆಳಕಿಗೆ ತರುವಂತ ಕೆಲಸ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರಾಮಾಣಿಕವಾಗಿ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಸ್ನೇಹಿತರೆ. ಈ ಒಂದು ಅಮ್ಮನ ಹೆಜ್ಜೆಯ ಗುರುತನ್ನು ನಾವು ಹುಡುಕೊಂಡು ಇವತ್ತು ಮುದ್ನೂರು ಗ್ರಾಮದ ಒಳಗೆ ಹೋಗ್ತಾ ಇದ್ವಿ. ಬನ್ನಿ ಸ್ನೇಹಿತರೆ, ನಿಮಗೆ ಪ್ರತಿಯೊಂದು ಸಂಪೂರ್ಣವಾದಂಥ ಇತಿಹಾಸದ ಮಾಹಿತಿಯನ್ನು ನಾನು ನಿಮಗೆ ಒಳ್ಳಿಗೆ ಬಯಸ್ತೀನಿ ಸ್ನೇಹಿತರೆ. ಬರಿ ಹೋಗೋಣ ಮುದ್ನೂರು ಗ್ರಾಮದೊಳಗೆ. ಸ್ನೇಹಿತರೆ, ಇವತ್ತು ನಾವು ಶ್ರೀ ಸುಕ್ಷೇತ್ರ ಮಡಿವಾಳಮ್ಮನವರ ಒಂದು ಇತಿಹಾಸವನ್ನು ನಾವು ಹೇಳಲಿಕ್ಕೆ ಇವತ್ತು ಮುದ್ನೂರು ಗ್ರಾಮದಲ್ಲಿ ಬಂದಿದ್ದೀವಿ ಸ್ನೇಹಿತರೆ. ಈ ಮುದ್ನೂರು ಗ್ರಾಮದಲ್ಲಿ ಈಗ ನಾವು ನಿಂತಿರೋದು ಇದು ಮಡಿವಾಳಮ್ಮನವರ ಒಂದು ಮನೆ. ಈ ಮಡಿವಾಳಮ್ಮನವರ ಮನೆಯನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದು ಯಾಕಪ್ಪ ಅಂತಂದ್ರೆ 517ನೇ ಒಂದು ಇಸ್ವಿ, ಈ ಒಂದು ಮಾರ್ಚ್ 19ಕ್ಕೆ 517 ಇಸ್ವಿ ಪೂರೈಸುತ್ತೆ. ಈ ಒಂದು ಇತಿಹಾಸವನ್ನು ನಾವು ನಿಮಗೆ ಇವತ್ತು ಹೇಳಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ ಸ್ನೇಹಿತರೆ. ಇದು ಯಾಕಂದ್ರೆ ಯಾರಿಗೆ ಗೊತ್ತಿಲ್ಲಾರಂತಹ ಒಂದು ಇತಿಹಾಸ, ಈ ಇತಿಹಾಸವನ್ನು ಬೆಳಕು ಚೆಲ್ಲಲಿಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಈ ಒಂದು ಸಣ್ಣವನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ಇದು ಮಡಿವಾಳಮ್ಮನವರು ಇಲ್ಲಿ ಒಂದು ಜನಿಸಿದಂತಹ ಒಂದು ಓಡಾಡಿದಂಥ ಈ ಒಂದು ಮನೆ ಸ್ನೇಹಿತರೆ. ಈ ಮನೆಯನ್ನು ತಾವು ಸಂಪೂರ್ಣವಾಗಿ ನೋಡ್ಬೋದು. ಆದರೆ ಈಗ ಈ ಮನೆ ಒಂದು ಯಾವುದೇ ರೀತಿಯ ಬಳಕೆ ಇಲ್ಲದ ಒಂದು ಸಲುವಾಗಿ ಈ ಥರ ಈ ಮನೆ ಒಂದು ಸ್ವಲ್ಪ ಹಾಳು ಬಿದ್ದಿದೆ. ಆದರೆ ಈ ಮನೆಯನ್ನು ಸಂಕ್ಷಿಪ್ತವಾಗಿ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇದ್ರೆ ದನದ ಕೊಠಡಿಗೆ ಒಂದು ಇದೆ. ಇಲ್ಲಿ ಈ ಥರ ಒಂದು ದನದ ಕೊಟ್ಟಿಗೆ. ಆಗಿನ ಒಂದು ಕಾಲದಲ್ಲಿ ಇಲ್ಲಿ ಒಂದು ಏನು ಮಾಡ್ತಾ ಇದ್ರಪ್ಪ ಅಂತಂತಂದ್ರೆ ವ್ಯವಸಾಯವನ್ನು ಮಾಡ್ತಾ ಇದ್ರು. ಇಲ್ಲಿ ರೈತಾಪಿ ಒಂದು ಕುಟುಂಬದಿಂದ ಇದು ಗೌಡರ ಒಂದು ಮನೆತನದವರಾಗಿದ್ದರು ಮಡಿವಾಳಮ್ಮನವರು. ಹೀಗಾಗಿ ಇದು ದನದ ಕೊಠಡಿ ಇದೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಶಿವರಾಜ್ ರಕ್ಕಸಿ ಅವರೇ, ಏನು 12ನೇ ಶತಮಾನದಲ್ಲಿ ವೈರಾಗ್ಯಣಿಯಾಗಿ ಹೋಗಿರುವಂಥ ಅಕ್ಕಮಹಾದೇವಿ ಒಂದು ಪ್ರತಿರೂಪವಾಗಿರುವಂಥ ಮಡಿವಾಳಮ್ಮರ ಒಂದು ಈ ಕ್ಷೇತ್ರ ಮುದ್ನೂರು ಗ್ರಾಮದಲ್ಲಿ ಈಗ ಅಮ್ಮನವರು ಹುಟ್ಟಿದ ಮನೆಯಲ್ಲಿ ನಾವಿದ್ದೇವೆ. ಅಮ್ಮನವರು ಸುಮಾರು 1506ರಲ್ಲಿ ಜನಿಸಿದ್ದಾರೆ. ಅವರು ಈಗ ನಮ್ಮ ಮಡಿವಾಳೇಶ್ವರ ಜಾತ್ರೆ 517ನೇ ಜಾತ್ರೆ. ಅವ್ರ ಸರಿ ಸುಮಾರವಾಗಿ ನಾವು ಇತಿಹಾಸವನ್ನು ನೋಡಿದಾಗ ಇದೊಂದು ಚಾರಿತ್ರಿಕವಾಗಿರುವಂಥ ಒಂದು ಹಿನ್ನೆಲೆ ಉಳ್ಳಂಥದ್ದು. ದೃಶ್ಯ ಅದೃಶ್ಯ ಮಹಿಮಾ ಪುರುಷ ಡವಳಿಗೆಯ ಮಡಿವಾಳೇಶ್ವರರು ಎಂಬ ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಶಿವರಾಜ್ ರಕ್ಕಸಿ ಅವರ ಒಂದು ಯೂಟ್ಯೂಬ್ ಚಾನಲನ್ನು ತಿಳಿಪಡಿಸಿದ್ದಕ್ಕಾಗಿ ಎಲ್ಲರಿಗೆ ಒಂದು ಜನರ ಒಂದು ಇದನ್ನು ನೋಡಿ ಅವರಿಗೆ ಹಾರೈಸ್ಬೇಕಂತ ಕೇಳ್ತಾ, ಇದು ಏನಪ್ಪಾ ಅಂದ್ರೆ ಮೂಲತಃ ಮಡಿವಾಳೇಶ್ವರ ಮಡಿವಾಳಮ್ಮನವರು ಜನಿಸಿದ ಒಂದು ಈ ಸ್ಥಳ. ಇಲ್ಲಿ ಅವರ ತಂದೆ ಆದಪ್ಪ ಗೌಡ ಮತ್ತು ಬಸಮ್ಮ ಗೌಡ್ಸೇನಿ ಅವರ ಮಡಿಲಲ್ಲಿ ಅಮ್ಮನವರು ಜನಿಸ್ತಾರೆ. ಮೂಲತಃ ಇದು ಕೃಷಿ ಕುಟುಂಬ. ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಮಡಿವಾಳಮ್ಮನವರಿಗೆ ಪೂರ್ವ 4 ಜನ ಗಂಡು ಮಕ್ಕಳು, ರಾಮನಗೌಡ, ನಿಂಗನಗೌಡ, ಸಂಗನಗೌಡ ಮತ್ತು ಅಯ್ಯನಗೌಡ ಅನ್ನೋಂಥ 4 ಜನ ಮಕ್ಕಳಾಗಿದ್ದರು. ನಂತರ ಬಸಮ್ಮ ಗೌಡ್ಸೇನಿಯವ್ರಿಗೆ ಒಂದು ಆಸೆ ಇತ್ತು, ನನಗೂ ಒಂದು ಹೆಣ್ಣು ಹುಟ್ಟಬೇಕು, ಆರ್ತಿಗೊಬ್ಬ ಮಗ ಹೆಂಗೆ ಕೀರ್ತಿಗೊಬ್ಬ ಮಗಳು ಅನ್ನೋಂಗೆ ಬಸಮ್ಮ ಗೌಡ್ಸೇನಿಯ ಒಂದು ಇಚ್ಛೆ ಇತ್ತು. ಹಾಗಾಗಿ ಇಲ್ಲಿ ಮೂಲತಃ ಇವರ ಮನೆಯ ಗುರುಗಳಾದಂಥ ಮರಳಾರಿದ್ದರ ಒಂದು ಕೃಪಾಶೀರ್ವಾದವನ್ನು ಪಡೆದುಕೊಂಡು ಏನು ಮಾಡಿದ್ರಪ್ಪ ಅಂತಂತಂದ್ರೆ ಅವತ್ತಿನ ದಿನಮಾನದಲ್ಲಿ ಮಡಿವಾಳಮ್ಮರ ಒಂದು ಜನನ ಆಗುತ್ತೆ. ಆ ಮಡಿವಾಳಮ್ಮರ ಹೆಸರು ಬಾಲ್ಯದಲ್ಲಿ ಮುಡಿಯಮ್ಮ ಅಂಥೇಳಿ ಅವ್ರಿಗೆ ಹೆಸರಿಡ್ತಾರೆ. ಆಮೇಲೆ ಅದು ಮುಡಿಯಮ್ಮ ಅಂತೇಳಿ ಹೆಸರಿಟ್ಟಾಗ ನಂತರ ಅವರು ಸುಮಾರು 5-6 ವರ್ಷದವ್ರು ಆದ ಹೊತ್ತಿನಲ್ಲಿ ಅವರು ಏನಾಗತ್ತಾರಪ್ಪ ಅಂದ್ರೆ ಅವ್ರಿಗೆ ಆದಂಥ ಒಂದು ಲಿಂಗ ದೀಕ್ಷೆ ಕೊಡ್ಬೇಕಾಗತ್ತೆ. 400 ವರ್ಷಗಳ ಹಿಂದೆ ಶಿಕ್ಷಣ ವ್ಯವಸ್ಥೆ ಪದ್ಧತಿ ಇದ್ದಿದ್ದಿಲ್ಲ. ಗುರುಕುಲಗಳ ಒಂದು ವ್ಯವಸ್ಥೆ ಇತ್ತು. ಇಲ್ಲೋ ಒಬ್ಬರೊಬ್ರು ಗುರುಗಳು ಹೇಳ್ತಿದ್ರು. ಅದರೊಳಗೆ ಹೆಣ್ಮಕ್ಳಿಗೆ ಯಾರೋ ಶಿಕ್ಷಣ ಕೊಡೋಕೆ ಆ ವ್ಯವಸ್ಥೆ ಪದ್ಧತಿ ಇದ್ದಿದ್ದಿಲ್ಲ. ಸುಮಾರು ಗಂಡು ಮಕ್ಕಳಿಗೆ ಕೃಷಿಗಾಗಿ 4 ಜನ ಇದ್ರೆ ಈ ಹೆಣ್ಮಗಳು ಏನು ಮಾಡಿದಪ್ಪ ಅಂದ್ರೆ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ಅವತ್ತಿನ ಈ ಊರಿನ ಒಬ್ಬ ಗುರುಗಳಾಗಿರುವಂಥ ಶ್ರೀ ಮರಳಾರಾಧ್ಯರ ಬಳಿ ಹೋಗಿ ಅಮ್ಮನವರು ಶಿಕ್ಷಣ ಪಡಿತಾರೆ. ಆ ಶಿಕ್ಷಣ ಪಡೆಯುವ ಪ್ರೇರಣೆ ಆಕೈತಿ. ಆ ಗುರುಗಳಿಗೆ ಇರ್ತೈತಿ, ಒಳ್ಳೆ ನನ್ನ ಶಿಷ್ಯಳು, ನನ್ನನ್ನು ಜಗಕ್ಕೆ ಗುರುತು ಮಾಡಿಕೊಡೋರು ಯಾರಪ್ಪ ಅಂದ್ರೆ ಈ ಮಡಿವಾಳಮ್ಮನನ್ನು ಅನ್ನುವಂಥದ್ದು ಅವ್ರಿಗೆ ಈ ಬೆಳೆಶ್ರೀ ಮೊಳಕೆ ಎಂಬಲ್ಲೇ ಕಂಡ್ಕೋತಾರೆ ಅವರು. ಆ ಕಂಡ್ಕೊಂಡ ನಂತರ ಮಡಿವಾಳಮ್ಮಗೆ ಒಂದು ಶಿಕ್ಷಣ ಕೊಡ್ತಾರೆ. ಶಿಕ್ಷಣ ಕೊಟ್ಟು ಗೌಡ್ರ ಬಳಿ ಬರ್ತಾರೆ. ಅವರು ಗೌಡ್ರ ಬಳಿ ಬಂದು ಇಲ್ಲಿ ಅಮ್ಮನವರಿಗೆ ದೀಕ್ಷೆ ಕೊಡಬೇಕು ಅಂತನ್ನುವಂಥ ಉದ್ದೇಶ ಬರ್ತೈತಿ. ಆವಾಗ ಯಾಕ್ರಿಯಪ್ಪ ನಾವು ಹೆಣ್ಮಕ್ಳಿಗೆ ಯಾಕೆ ದೀಕ್ಷೆ ಕೊಡೋದು, ಮಾಡಿಕೊಟ್ಟು ಮನೆಗೆ ಹೋಗ್ತಾರ ಅನ್ನೋ ಒಂದು ಪ್ರತೀತಿ ಆಗಿನ ಕಾಲಮಾನದಲ್ಲಿ ಸಹಜ. ಹಿಂದಿನ ಕಾಲದೊಳಗೆ ಒಟ್ಟು ಮದುವೆ ಮಾಡಿ ಕೊಟ್ಟು ಬಿಡ್ಬೇಕು. ಆ ವ್ಯವಸ್ಥೆ ಆ ಸಂದರ್ಭ ಆ ರೀತಿ ಇರ್ತೈತ್ರಿ. ಆದ್ರೆ ಅಲ್ಲಿ ಏನಾಗತ್ತಪ್ಪ ಅಂದ್ರೆ
ಅಮ್ಮನವರು ಕೂಡ ಒಂದು ಆಸಕ್ತಿ ಇರ್ತದೆ. ಬಾಲ್ಯದಲ್ಲಿ ಆ ಗುರುಗಳಿಂದ ಎಲ್ಲ ಕಲ್ತು ಬಿಟ್ಟಿರ್ತಾರೆ ಅವರು. ಶಿವಯೋಗ ಒಂದು, ಯಾಕಂದ್ರೆ ಇದು ಕ್ಷೇತ್ರ ಯಾವುದಪ್ಪ ಅಂದ್ರೆ ಇದು ಮುದ್ನೂರಿನಲ್ಲಿ ಮೊದಲಿಂದ ಇಲ್ಲಿ ಕೇಳಿ ಪಡೆದಿರ್ತೇವ್ರ. ಇಲ್ಲಿ ದೇವರ ದಾಸಿಮಯ್ಯ ಅನ್ನುವಂಥ ಒಬ್ಬ ಮಹಾ ದಾರ್ಶನಿಕರಾಗಿ ಹೋಗ್ತಾರ. ಅವರು ಪ್ರಥಮ ವಚನಕಾರರು, ಅವರು ಆದ್ಯ ವಚನಕಾರರು. ಅವರ ಒಂದು ಪ್ರೇರಣೆ ಈ ಊರಿನಾಗ ಇರ್ತೈತಿ. ಒಂದು ಕ್ಷೇತ್ರ ಹೆಂಗಪ್ಪ ಅಂದ್ರೆ ಇದು ಶಿವಶರಣರ ನಡೆದಿರುವಂಥ ಕ್ಷೇತ್ರ ಈ ಮುದನೂರು. ಇಲ್ಲಿ ಅನೇಕ ಶರಣರು, ಅದೇ ನಾವು ದುಗ್ಗಳೆ ಮತ್ತು ಈ ದೇವರ ದಾಸಿಮಯ್ಯ ದಾಂಪತ್ಯದ ಜೀವನದ ಬಗ್ಗೆ ನಾವು ಕೇಳಿರ್ತೇವೆ. ಹಾಗಾಗಿ ಅದ್ರ ಪರಿಣಾಮ ಈ ಕ್ಷೇತ್ರದ ಮ್ಯಾಗ ಮೀರಿ ಇದು ಊರಿನವರು ಆದರಂಥ ಮಡಿವಾಳಮ್ಮನವರು ಕೂಡ ಅನೇಕ ಒಂದು ವಿಷಯಗಳನ್ನು ಗುರುಗಳಿಂದ ಪಡ್ಕೊಂಡು ಏನು ಮಾಡ್ತಾರೆ ಅಂದ್ರೆ ಮುಂದೆ ಅವರು ಲಿಂಗ ದೀಕ್ಷೆ ಮೊದಲು ಇವ್ರ ಬಾಲ್ಯದ ಹೆಸರು ಮುಡಿಯಮ್ಮ ಅಂತ ಇಟ್ಟಿರ್ತಾರೆ. ಮುಡಿಯಮ್ಮ ಅಂತೇಳಿ ಲಿಂಗ ದೀಕ್ಷೆ ಸಮಯದಲ್ಲಿ ಮುಡಿಯಮ್ಮ ಬೇಡ ಮಡಿವಾಳಮ್ಮ ಅಂಥೇಳಿ ಗುರುಗಳು ಇವ್ರಿಗೆ ಹೆಸರನ್ನು ಇಡ್ತಾರೆ. ಇಲ್ಲಿಂದ ಇವರು ಬಾಲ್ಯದ ಜೀವನವನ್ನು ಇಲ್ಲಿವರೆಗೂ ನಡೆದು ಬಂದಿರುವಂಥದ್ದು. ಈಗ ಈ ಊರಿನ ಒಂದು ಗ್ರಾಮಸ್ಥರಾದ ಮತ್ತು ಮಡಿವಾಳಮ್ಮನವರ ವಂಶಸ್ಥರಾದ್ರ ಲಿಂಗನಗೌಡ ಬಳವಾಟ ಅಂತ ಹೇಳಿ ಅವ್ರು ನಮಗೆ ಇವತ್ತು ಸಿಕ್ಕಿದಾರೆ ಸ್ನೇಹಿತರೆ. ಅವ್ರ ಜೊತೆಗೆ ನಾವು ಮಾತಾಡೋಣಂತ, ಈ ಒಂದು ಇತಿಹಾಸವನ್ನು ಅವ್ರ ಬಾಯಿಲೇನು ಕೇಳೋಣಂತ ಬರೀ ಸ್ನೇಹಿತರೆ. ಈಗ ಮಡಿವಾಳಮ್ಮನವರ ಇತಿಹಾಸ ಹೇಳೋದಾದ್ರೆ ಏನ್ರಿ ಸರ್? ಈ ಊರು ಮಾಲಿಗೌಡ್ರಿ. ಮಾಲಿಗೌಡ ಆದಪ್ಪಗೌಡ ಬಸಮ್ಮಗೌಡತಿ ಈ ಊರು ಮಾರಿ ಪಾಟೀಲ್ ರೀ. ಅವ್ರ ಮಗಳು ಮಡಿವಾಳಮ್ಮ. ಈ ಮನೆ ಜನ್ಮಸ್ಥಳ ಆದಂಥ ಮನೆ. ಆ ವಂಶಸ್ಥರ ಏನಂತಂದ್ರೆ ನಾವೆಲ್ಲ ಇತಿಹಾಸಗಳು ಇಷ್ಟು ನಮ್ಗೆ ತಿಳಿದ ಮಟ್ಟಿಗೆ ಹೇಳಿವಂತಿದ್ದು. ಹೌದ್ರಿ? ಅಂದ್ರೆ ಮಡಿವಾಳಮ್ಮನವರು ಓಡಾಡಿದಂತ ಇದೇ ಜಾಗ ರೀ. ಬೆಳೆದಂತ ಬಾಲ್ಯ ವ್ಯವಸ್ಥೆ ಮನೆ ಯಾವ್ದಪ್ಪ ಅಂದ್ರೆ ಇದೇ ಮನೆನೇ ರೀ. ಇದೇ ಮನೆ ನೋಡಿ, ಬಸಮ್ಮಗೌಡ್ಸನಿ ಮೂಲ ಇದೆ ನೋಡ್ರಿ. ಇವ್ರ ಇತಿಹಾಸ ಅಂದ್ರೆ ಮತ್ತೆ ಇವರು ಮುಂದೆ ವಿವಾಹದ್ದು ಹೇಳೋದೇನ್ರಿ ಎಲ್ಲಿ ಕೊಟ್ಟಾರ ಅಂದ್ರೆ. ಸ್ನೇಹಿತರೆ, ಈಗ ನಾವು ಮರುಳಾರಾಧ್ಯರು ಮತ್ತು ಮಡಿವಾಳಮ್ಮನವರ ಗುರುಗಳಾದಂತಹ ಗುರು ದೀಕ್ಷಣೆ ಏನು ಮಡಿವಾಳಮ್ಮನವ್ರು ಕೊಟ್ಟಿರ್ತಾರ ಮರುಳಾರಾಧ್ಯರು, ಅವರ ಒಂದು ಮಠಕ್ಕೆ ಹೋಗೋಣಂತ, ಅವ್ರ ಮಠವನ್ನು ನೋಡೋಣಂತ ಸ್ನೇಹಿತರೆ. ಬರ್ರಿ ಸ್ನೇಹಿತರೆ, ಈಗ ನಾವು ಏನು ಮರುಳಾರಾಧ್ಯರು ಗುರುಗಳು ನಾವು ಹೇಳಿದಿವಲ್ಲ, ಈಗ ಮಡಿವಾಳಮ್ಮನವರ ಮನೆಯಿಂದ ಈಗ ನಾವು ಇಲ್ಲಿ ಮರುಳಾರಾಧ್ಯರ ಮಠಕ್ಕೆ ಬಂದೀವಿ. ಇದು ಮೂಲತಃ ಮರುಳಾರಾಧ್ಯರು ಇರುವಂತಹ ಇದು ಒಂದು ಮಠ ಇತ್ತು. ಈಗ ಈ ಮಠದೊಳಗೆ ನಾವು ಹೋಗೋಣಂತ, ಒಳಗೆ ಬರ್ರಿ ಸ್ನೇಹಿತರೆ. ಆಮೇಲೆ ಇಲ್ಲಿ ಏನಪ್ಪ ಅಂತಂದ್ರೆ ಈ ಮಠದ ವಂಶಸ್ಥರು ಇಲ್ಲಿ ಈಗ ವಾಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೇಳೋಣಂತ ಬರ್ರಿ, ಒಳಗೆ ಹೋಗೋಣ ಸ್ನೇಹಿತರೆ. ಬರ್ರಿ ಸ್ನೇಹಿತರೆ, ಇದೇ ಏನದಪ್ಪ ಅಂದ್ರೆ ಮೂಲತಃ ಒಂದು ಮಠ, ಮರುಳಾರಾಧ್ಯರ ಮಠ ಯಾವುದಪ್ಪ ಅಂದ್ರೆ ಮೂಲತಃ ಮಠ ಇದೇ ಇದೆ. ಇದು ಮುದ್ನೂರು ಗ್ರಾಮದೊಳಗೆ ಐತಿ ಸ್ನೇಹಿತರೆ. ಶಿವಜಾತೆಯ ಹಿರೇಮಠ ಅಂತ ಹೇಳಿ ಈಗ ನಮ್ಮ ಜೊತೆಗಿದ್ದಾರೆ ಅವರು. ಅವ್ರನ್ನ ನಾವು ಮಾತಾಡ್ಸೋಣಂತ, ಈ ಒಂದು ಮಠದ ವಂಶಸ್ಥರವರು. ಈಗ ಸರ್, ನೀವು ಮಡಿವಾಳಮ್ಮನವರ ಇತಿಹಾಸ ಹೇಳೋದಾದ್ರೆ ಏನು ಸರ್? ಅವರು ಈ ಮಠದೊಳಗೆ ಸೇವೆ ಸಲ್ಲಿಸಿ ಹೋಗ್ಯಾರ ಭಾಳ. ಈ ಮಠದ ಅವರಿಗೆ ನಾನು ಬಂದ ಒಂದು ಅನುಬಂಧ ಇದೆ. ಅವರು ಗುರುಗಳಾದ ಗುರು ಅವರು ಏನಿದ್ದಾರೆ, ಅವ್ರಿಗೆ ಎಲ್ಲ ರೀತಿಯ ಒಂದು ಬೋಧನೆ ಮಾಡಿ ಅವ್ರಿಗೆ ಜ್ಞಾನ ದೀಕ್ಷೆ ಮರುಳಾರಾಧ್ಯ ಗುರುಗಳು ತುಂಬ ಅವರಿಗೆ ಲೋಕ ಕಲ್ಯಾಣಕ್ಕಾಗಿ ತಯಾರು ಮಾಡಿದ್ದಾರೆ ಅಂತ ಹೇಳ್ಬೋದು ಸರ್. ಇಲ್ಲಿಂದ ಈ ಮಠದಿಂದ, ಈ ಆದಿಮಠ ಅಂತಂದರೆ ಈ ಮುದನೂರಿನ ಒಂದು ಹಿರೇಮನಿತನದ ಒಂದು ಮಠ ಅಂದರೆ ಹಿರೇಮಠ, ಮುದನೂರಿನ ಹಿರೇಮಠ. ಈ ಮಠ ಇದೆಯಲ್ಲ, ಈ ಮಠದಿಂದ ಮಡಿವಾಳಮ್ಮನವರು ಜಗತ್ ಪ್ರಸಿದ್ಧಿ ಆಗಲಿಕ್ಕೆ ಇಲ್ಲಿಂದಾನೇ ಮಾರ್ಪಾಟಾಗಿದ್ದಾರೆ ಅಂತ ಹೇಳ್ಬೋದು. ನೋಡ್ರಿ, ಈಗ 7 ಸಪ್ತ ತೀರ್ಥಗಳು ಅಂತ ಕರಿತೀವಿ ನಾವು, 7 ಕಲ್ಯಾಣಿಗಳು ಅಂತ ಹೇಳಿ ಕರಿತೀವಿ. ಆ ಅದ್ಭುತವಾದಂತಹ ಕಲ್ಯಾಣಿಗಳನ್ನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಬಹಳ ಕಾತುರದಲ್ಲಿ ನೋಡ್ತಾ ಇದ್ದೀವಿ. ಆ ಒಂದು ಕಲ್ಯಾಣಿಯ ಮಹತ್ವ ಏನದೊಂದು ಸ್ನೇಹಿತರೆ, ನಾನು ನಿಮಗೆ ಆ ಜಾಗದಲ್ಲೇ ಏನದಪ್ಪ ಅಂದ್ರೆ ನಾವು ಹೋಗಿ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಈಗ ನಾವು ಸೀದಾ ಎಲ್ಲಿಗೆ ನಮ್ಮ ಪಯಣ ಅಂದ್ರೆ ಕಲ್ಯಾಣಿ ತೀರ್ಥಕ್ಕೆ ಬರೀ ಸ್ನೇಹಿತರು ಹೋಗೋಣ. ಸ್ನೇಹಿತರೆ, ಈಗ ನಾವು 7 ಸಪ್ತ ತೀರ್ಥಗಳಂತ ಹೇಳಿದೀವಲ್ಲ, ಈಗ ನಾವು ಒಂದು ತೀರ್ಥಕ್ಕೆ ಬಂದಿದ್ದೀವಿ. ಇದು ಲಕ್ಷ್ಮಣ ತೀರ್ಥ ಅಂತ ಹೇಳಿ. ಇಲ್ಲಿ ನಮ್ಮ ಜೊತೆಗೆ ಈಗ ರಮೇಶ್ ಸರ್ ಇದ್ದಾರೆ. ರಮೇಶ್ ಸರ್ಗೆ ನಾವು ಕೇಳ್ತೀನಿ. ಸರ್ ನಮಸ್ಕಾರ. ಸರ್, ಈ ಒಂದು ಲಕ್ಷ್ಮಣ ತೀರ್ಥದ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ನೋಡ್ರಿ, 12ನೇ ಶತಮಾನದೊಳಗೆ ಆಗಿ ಹೋಗಿರ್ತಕ್ಕಂಥ ಜೇಡ್ರ ದಾಸಿಮನೆ ಬಾಯನವರು ಶ್ರೀಶೈಲಕ ಚಂದ್ರಗುಂಡ ಶಿವಾಚಾರ್ಯರ ಹತ್ತಿರ ಇಷ್ಟಲಿಂಗ ಪೂಜೆಯನ್ನ ದೀಕ್ಷೆಯನ್ನು ಪಡೆದುಕೊಂಡು ಈ ಮುದನೂರು ಕ್ಷೇತ್ರಕ್ಕೆ ವಾಪಸ್ ಬಂದಂಥ ಸಂದರ್ಭದೊಳಗೆ ಬರಗಾಲ ತುಂಬಿ ತುಳುಕ್ತಿರ್ತದ. ಎಲ್ಲೆಡೆ ನೀರಿನ ಹಾಹಾಕಾರ ಇರ್ತತಿ. ಅಂಥ ಸಂದರ್ಭದೊಳಗೆ ಆ ಚಂದ್ರಗುಂಡ ಶಿವಾಚಾರ್ಯರ ಒಂದು ವರವನ್ನು ಪಡೆದುಕೊಂಡು ಇಲ್ಲಿ ಬಂದು ಈ ದೃಷ್ಟಿ ಹಾಯಿಸಿದಾಗ, ಜೇಡ್ರಿ ದಾಸಿಮಯ್ಯನವರು ಸುತ್ತು ಕಡೆ ದೃಷ್ಟಿ ಹಾಯಿಸಿದಾಗ 7 ತೀರ್ಥಗಳು ಉದ್ಭವ ಆಗ್ತವು. ಒಂದು ರಾಮತೀರ್ಥ, ಲಕ್ಷ್ಮಣ ತೀರ್ಥ, ಪಾಂಡವ ತೀರ್ಥ, ಮರುಳ ತೀರ್ಥ, ಸಕ್ಕರೆ ತೀರ್ಥ, ಹಾಲು ತೀರ್ಥ ಅನ್ನೋಂಥವು 7 ತೀರ್ಥಗಳು ಉದ್ಭವ ಆಕ್ಕವು. ಆ ಒಂದು ಪೈಕಿ ಇದು ಲಕ್ಷ್ಮಣ ತೀರ್ಥ. ಈ ಎಲ್ಲ ತೀರ್ಥಗಳಿಂದ ಹಿಂದೆ ಸಾವಿರಾರು ಎಕರೆ ಪ್ರದೇಶಗಳಿಗೆ ನೀರಾವರಿ ಸಹಿತ ಅನುಕೂಲ ಆಗಿದೆ. ಅಲ್ರಿ, ಈಗಿನ ಬರಗಾಲದೊಳಗೂ ಸಹಿತ ಈ ನೀರನ್ನ ಉಪಯೋಗ ಮಾಡ್ತಾರೆ. ಈಗಿನ ಬರಗಾಲದೊಳಗೂ ಸಹಿತ ಈಗ ಸಾಕಷ್ಟು ಬೋರ್ವೆಲ್ಗಳ ಕೊರದ್ರಿಂದ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಐತಿ. ಆದರೂ ಯಾವುದೇ ಕಾಲಕ್ಕೂ ನೀರು ಬತ್ತಿಲ್ಲ.
ಸಾಕಷ್ಟು ಎಕರೆ ಈಗಲೂ ನೀರಾವರಿ ಉಪಯೋಗ ಮಾಡ್ಕೊತಾರೆ. ಸ್ನೇಹಿತರೆ ನೋಡ್ರಿ, ಈ ಒಂದು ನಾವು ತೀರ್ಥವನ್ನು ನೋಡ್ತೀವಿ, ಲಕ್ಷ್ಮಣ ತೀರ್ಥವನ್ನು. ಎಷ್ಟು ನೀರದಂದ್ರೆ ಈಗ ಏನಾಗ್ಯದ ಅಂದ್ರೆ ಈಗಿನ ಕಾಲದೊಳಗೆ ಭಾಳ ಬರಗಾಲ ಅದ. ಎಷ್ಟು ನಾವು ಬೆಳೀತಾ ಇರ್ತಕ್ಕಂಥದ್ದು ಈಗ ರೈತರು ಯಾವ ಥರ ದುಃಖದಲ್ಲಿ ಸಂಕಷ್ಟದೊಳಗದಂದ್ರೆ ಯಾವುದೇ ರೀತಿಯಾದ ಬೆಳೆಗಳು ಈ ಸಾರಿ ಬೆಳಿಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಮಳೆನೇ ಆಗಿಲ್ಲ. ಆ ಮಳೆರಾಯನ ಕೃಪೆ ಆಗಮನ ಆಲಾದ ಸಲುವಾಗಿ ಆದರೂ ಕೂಡ ಈ ಒಂದು ನಾವು ತೀರ್ಥವನ್ನು ಗಮನದಲ್ಲಿಟ್ಟಾಗ ಸುಮಾರು ನೀರು ಇದರಲ್ಲಿದೆ. ಇನ್ನೊಂದು ರಮೇಶ್ ಸರ್ ಹೇಳಿದಾಗ ಏನಪ್ಪ ಅಂತಂದ್ರೆ 200 ಎಕರೆ 1000 ಎಕರೆ ಗಟ್ಟಲೆನೂ ಸಹಿತ ಈ ಒಂದು ಲಕ್ಷ್ಮಣ ತೀರ್ಥ ಇವಾಗಲೂ ಕೂಡ ಅವ್ರು ಏನು ಮಾಡ್ತಂದ್ರೆ ರೈತರು ನೀರನ್ನು ಬಳಕೆ ಮಾಡ್ತಾರೆ ಅವ್ರ ಹೊಲಗಳಿಗೆ. ಸರ್, ಇಲ್ಲಿ ಹಿಂದಿನ ಒಂದು ಕಾಲದೊಳಗೆ ಏನು ಮಡಿವಾಳಮ್ಮನವ್ರು ಇದ್ರಲ್ರಿ, ಅವಾಗ ಮಡಿವಾಳಮ್ಮನವರ ಕಾಲದೊಳಗೆ ಈ ನೀರನ್ನು ಏನಾದ್ರು ಉಪಯೋಗ ಮಾಡ್ತಿದ್ರೇನ್ರಿ? ಮಾಡ್ತಿದ್ದಾರೆ. ಮಡಿವಾಳಮ್ಮನವರು ಅಪ್ಪಟ ದೈವಿ ಭಕ್ತರಾಗಿದ್ರು. ಆ ಒಂದು ಸಂದರ್ಭದಲ್ಲಿ ರಮಾನಾಥ ದೇವಾಲಯಕ್ಕೆ ಅವರು ನಿಷ್ಠೆಯುಳ್ಳಂತ ಭಕ್ತರಾಗಿರ್ತಾರ. ಆ ಒಂದು ಸಂದರ್ಭದೊಳಗೆ ಈ ಲಕ್ಷ್ಮಣ ತೀರ್ಥದಿಂದ ಇನ್ನುಳಿದ 7 ತೀರ್ಥಗಳಿಂದ ಅವರು ಇಲ್ಲಿ ತೀರ್ಥವನ್ನು ತೆಗೆದುಕೊಂಡು ಆ ದೇವರ ಪೂಜೆಗೆ ಹೋಗ್ತಿದ್ರು. ಅಂದ್ರೆ ಇಲ್ಲಿ ತೀರ್ಥರಿ ಇಲ್ಲಿ ತೀರ್ಥಗಳನ್ನು ತೆಗೆದುಕೊಂಡು ಅವ್ರ ದೇವರ ಪೂಜೆ ಅಷ್ಟೊಂದು ಪವಿತ್ರತೆ ಅದು. ಅಷ್ಟೊಂದು ಪವಿತ್ರತೆಯನ್ನು ಈ ತೀರ್ಥಗಳು ಹೊಂದಿವೆ. ಸ್ನೇಹಿತರೆ, ಇನ್ನೋರ್ವ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ. ಅವ್ರದ್ದು ಸಹಿತ ಈ ಒಂದು ತೀರ್ಥದ ಬಗ್ಗೆ ನಾವು ಮಾಹಿತಿಯನ್ನು ತೆಗೆದುಕೊಂಡು ನನ್ನ ಸ್ನೇಹಿತರೆ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಸಿದ್ದನಗೌಡ ಬಳವಾಟ ಅಂತ. ಸಿದ್ದನಗೌಡ ಬಳವಾಟ ಸರ್. ಈ ಒಂದು ಪುಣ್ಯಕ್ಷೇತ್ರ ಮುದ್ನೂರು ಗ್ರಾಮ ಹಲವಾರು ರೀತಿಯ ಪವಾಡಗಳು, ಹಲವಾರು ರೀತಿಯ ಸಂತರು ಪುರುಷರು ಇದ್ದಂತಹ ನಾಡಿದೆಲ್ಲ. ಈ ಒಂದು ಲಕ್ಷ್ಮಣ ತೀರ್ಥದ ಬಗ್ಗೆ ನೀವು ಹೇಳೋದಾದ್ರೆ ಏನು ಸರ್ ಅಭಿಪ್ರಾಯ? ಇದು ಎಂದು ಭತ್ತದ ಜಲ ಸರ್. ಇದು ಪ್ರತಿ ವರ್ಷ ಯುಗಾದಿ ಮತ್ತು ದೀಪಾವಳಿ ಟೈಮಲ್ಲಿ 100 ಪಲ್ಲಕ್ಕಿ ಬರ್ತಾವ. ಬಂದು ಇಲ್ಲೇ ಗಂಗಾಸ್ಥಳ ಮಾಡಿಕೊಂಡು ಪವಿತ್ರ ಜಲ ಅಂದ್ಕೊಂಡು ಇಲ್ಲಿ ಗಂಗಾಸ್ಥಳ ಮಾಡಿ ಎಲ್ಲ ಮತ್ತು ಅವ್ರವ್ರ ಊರುಗಳಿಗೆ ಹೋಗ್ತಾರೆ. ಇಲ್ಲೆಲ್ಲ ಬಂದು ಅವೆಲ್ಲ ದೇವರುಗಳನ್ನ ಇಲ್ಲೇ ಸ್ನಾನ ಮಾಡಿಸಿ ಇಲ್ಲೆಲ್ಲ ಪ್ರಸಾದ ಸೇವೆ ಮಾಡ್ಕೊಂಡು ಇಲ್ಲಿ ಅವತ್ತಿನ ದಿನ ಜಾತ್ರೆ ಥರನೇ ಇರ್ತದೆ ಸರ್. ಸಿಕ್ಕಾಪಟ್ಟಿ ಜನ ಕಲ್ತಿರ್ತಾರೆ. ಎಲ್ಲರೂ ಬಂದು ಮುಗಿಸ್ಕೊಂಡು ಹೋಗ್ತಾರೆ. ಅಷ್ಟೊಂದು ಪವಿತ್ರತೆ ಉಳ್ಳ ಪವಿತ್ರತೆ ಉಳ್ಳ ನೀರು ಸರ್. ಸ್ನೇಹಿತರೆ, ಈಗ ನೀವು ಲಕ್ಷ್ಮಣ ತೀರ್ಥವನ್ನು ನೋಡಿದ್ರೆ ಈ ಕಡೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಕಾಣೋದು ಏನಪ್ಪಾ ಅಂತಂದ್ರೆ ಮುದ್ನೂರು ಕೆರೆ ಅಂತ ಹೇಳಿ ಕರೀತಾರೆ. ಇದು ಕಾಣ್ತಿರೋದು ಮುದ್ನೂರು ಕೆರೆ ಸ್ನೇಹಿತರೆ. ಈಗ ಈ ನೋಡ್ತಕ್ಕಂಥದ್ದು ರಾಮತೀರ್ಥ, ಮುದ್ನೂರಿನ ಸಪ್ತ ತೀರ್ಥಗಳ ಪೈಕಿ ಅತ್ಯಂತ ಪವಿತ್ರ ಹಾಗೂ ಅತ್ಯಂತ ವಿಶಿಷ್ಟವಾದ ರಾಮತೀರ್ಥ. ಇಲ್ಲಿ ನೀವು ನೋಡ್ಬೋದು ಸುಮಾರು ಕೆತ್ತನೆಗಳು 360 ಡಿಗ್ರಿಯಲ್ಲಿ ಕಾಣ್ತಾ ಇದೆ. ಎಡಕ್ಕೆ ರಾಮಾಯಣ, ಬಲಕ್ಕೆ ಮಹಾಭಾರತದ ಕೆತ್ತನೆಗಳನ್ನು ಒಳಗೊಂಡಿದೆ. ಈ ಒಂದು ರಾಮತೀರ್ಥ ಅತ್ಯಂತ ಪವಿತ್ರ ಕಾರ್ಯಗಳಿಗೆ, ಊರಿನ ಎಲ್ಲ ಶುಭ ಸಮಾರಂಭಗಳಿಗೆ ಊರಿನ ಗ್ರಾಮಸ್ಥರು ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಇದನ್ನು ಬಳಕೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈಗ ತಾವು ರಾಮತೀರ್ಥ ನೋಡಿದ್ರಿ. ಈಗ ನಾವು ನೇರವಾಗಿ ನಮ್ಮ ಪಯಣ ಎಲ್ಲಿಗದಪ್ಪ ಅಂದ್ರೆ ರಾಮಲಿಂಗ ಗುಡಿಗೆ ಹೊಂಟ ಇದೀವಿ. ಈಗ ರಾಮಲಿಂಗನ ಗುಡಿಗೆ ನಾವು ಯಾಕೆ ಹೋಗ್ತಾ ಇದೀವಿ ರಾಮಲಿಂಗನ ಗುಡಿಗಪ್ಪ ಅಂತಂದ್ರೆ ಹಿಂದಿನ ಕಾಲದೊಳಗೆ ಮಡಿವಾಳಮ್ಮನವ್ರು ಏನಿದ್ರಲ್ಲ, ಅವರು ಈ ಎಲ್ಲ ತೀರ್ಥಗಳನ್ನ 7 ತೀರ್ಥಗಳ ನೀರನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡ್ತಾ ಇದ್ರು. ಅವರು ಮಹಾಭಕ್ತಿ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಈಗ ನಾವು ರಾಮಲಿಂಗ ಗುಡಿಯನ್ನು ನಿಮ್ಗೆ ತೋರಿಸ್ತೀನಿ, ಬರ ಸ್ನೇಹಿತರೆ ಹೋಗೋಣ. ನಾವು ಇದ್ದ ಕ್ಷೇತ್ರ ಇದು ಮುದ್ನೂರಿನ ಆರಾಧ್ಯ ದೈವ ರಾಮಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಒಳಗೆ ಈ ಕಡೆ ಬಲಭಾಗದಲ್ಲಿ ರಾಮಲಿಂಗೇಶ್ವರ ಲಿಂಗ ಇದೆ. ಈ ಕಡೆ ದೇವರ ದಾಸಿಮಯ್ಯ. ಈ ದೇವರ ದಾಸಿಮಯ್ಯ ಅವನ ವಚನಾಂಕಿತ ರಾಮಲಿಂಗೇಶ್ವರ. ಈ ಊರಿನ ಕ್ಷೇತ್ರದ ಆರಾಧ್ಯ ದೈವ ರಾಮಲಿಂಗೇಶ್ವರನನ್ನೇ ಆರಾಧಿಸುತ್ತಾ ಇರುವಂತಹ ದೇವರ ದಾಸಿಮಯ್ಯ ಒಂದು ಕ್ಷೇತ್ರ ಇದು. ಇಲ್ಲಿ ಏನಪ್ಪಾ ಅಂದ್ರೆ ಮೊದಲ ಭವಿಗಳಾಗಿರ್ತಾರೆ, ಅಂದ್ರೆ ಲಿಂಗ ಪೂಜಕರಾಗಿರ್ತಾರೆ. ಆದ್ರೆ ಇವರು ಶ್ರೀಶೈಲಕ್ಕೆ ಹೋಗೋಕೆರಿಂದ ಬಂದ ಹೊತ್ನ್ಯಾಗ ಇವರು ತಮ್ಮ ಲಿಂಗವನ್ನು ಪೂಜೆ ಮಾಡ್ಕೋದ್ರ ಮುಖಾಂತರ ಶಿವಯೋಗಿಗಳಾಗಿ ಪರಿವರ್ತನೆ ಹೊಂದಿ ಅನೇಕ ವಚನಗಳ ಆದ್ಯ ವಚನಕಾರ ಈ ನಮ್ಮ ಕರ್ನಾಟಕದ ಇತಿಹಾಸವನ್ನು, ಕನ್ನಡ ಸಾಹಿತ್ಯವನ್ನು ತೆಗೆದು ನೋಡಿದಾಗ ಮೊದಲ ಇತಿಹಾಸಕಾರ ಕನ್ನಡದ ವಚನಕಾರರಾಗಿ ಇವರು ಕಂಡು ಬರ್ತಾರೆ. ಮೊದಲ ಜೇಡರ ದಾಸಿಮಯ್ಯ ಇರ್ತೈತಿ. ಇವು ಶ್ರೀಶೈಲಕ್ಕೆ ಹೋದ ಬಂದಾಗ ಇವರು ದೇವರ ದಾಸಿಮಯ್ಯ ಅಂಥೇಳಿ ಒಂದು ಪ್ರತೀತಿ. ಮಡಿವಾಳಮ್ಮನವರು ಇವು ಏನು ಮಾಡಿದ್ರಪ್ಪ ಅಂದ್ರೆ ಬಸಮ್ಮಗೌಡತಿ ಮತ್ತು ಆದಪ್ಪಗೌಡರ ಇಚ್ಛೆ ಮದುವೆ ಮಾಡಿಕೊಡೋದಾಗಿತ್ತು. ಆ ಸಂದರ್ಭದಲ್ಲಿ ಊರಿನ ಗುರುಗಳ ಬಳಿ ಹೋಗಿ ಮದುವೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಮಡಿವಾಳಮ್ಮನವರು ನಾವು ಮದುವೆಗೆ ಈಗ ಬೇಡ ಅನ್ನೋ ಮಾತನ್ನು ಹೇಳ್ತಾರೆ. ಆದ್ರೆ ಗುರುಗಳ ಹಾಗೂ ಮನೆಯವರ ತಂದೆ ತಾಯಿಯ ಒಂದು ಒತ್ತಾಯದ ಮೇರೆಗೆ ನೀನು ಮದುವೆ ಆಗಬೇಕನ್ನುವಂಥ ಒಂದು ಪ್ರಸಂಗವನ್ನು ಒತ್ತಿ ಹೇಳಿದಾಗ ಆಗ ಅಮ್ಮನವರು ಗುರುಗಳನ್ನು ಕೇಳ್ತಾರೆ, ನನಗೆ ಈ ಮದುವೆ ಬೇಡಪ್ಪ, ಯಾಕೆ ನಾನು ಸನ್ಯಾಸಿಯ ಒಂದು ಮಾರ್ಗದಲ್ಲಿ ನಾನು ನಡಿತೀನಿ ಅಂತ ಹೇಳಿದಾಗ ಬೇಡ ಮದುವೆ ಆಗಂಥೇಳಿ ತಂದೆ ತಾಯಿಗನ್ನು ಒಪ್ಪಿಸ್ತಾರೆ. ಗುರುಗಳು ಒಪ್ಪಿಸಿ ಮಡಿವಾಳಮ್ಮನ ಒಪ್ಪಿಸಿ ಮದುವೆಯನ್ನು ತನ್ನ ಸೋದರ ಮಾವನಾಗಿರುವಂಥ ರೇವಣಸಿದ್ದ ಗೌಡ, ಇಲ್ಲೇ ಸಮೀಪದ ಯಾಳಿಗೆ ಬರ್ತದೆ ಒಂದು
20 ಕಿಲೋಮೀಟರ್ದಲ್ಲಿ ಅಲ್ಲಿ ಹೋಗಿ ಮಡಿವಾಳಮ್ಮನವರ ಮದುವೆ ಮಾಡ್ತಾರೆ. ಮದುವೆ ಮಾಡಿದ ಪ್ರಸಂಗದಲ್ಲಿ ಅಮ್ಮ ಮೊದಲೇ ಶಿವಯೋಗಿ ಮೊದಲ ಗುರುಗಳಿಂದ ಮಾತು ತೊಗೊಂಡಿರ್ತಾರೆ. ನನ್ನ ಒಂದು ಈ ಮದುವೆ ಬಂಧನ ಬ್ಯಾಡ್ ನನಗನ್ನುವಂಥದ್ದು ಮೊದಲು ಅವ್ರಿಗೆ ಆಸೆ ಇರ್ತೈತಿ. ಆದರೂ ಒತ್ತಾಯಕ್ಕೆ ಮಾಡೋದು ಮದುವೆಯಾಗಿ ಹೋಗ್ತಾರೆ. ಹೋದ ಪ್ರಸಂಗದಲ್ಲಿ ಅಲ್ಲಿ ಅವರು ಶ್ರೀಮಂತ ಮನೆತನ ಒಂದು ಯಾಳಿಗೆ ಗೌಡ್ರು ಅವರು ರೇವಣ ಸಿದ್ದಪ್ಪ ಗೌಡ್ರು ಅಲ್ಲಿ ಹೋದ ಮೊದಲನೇ ಸಲ ಹೋಗಿ ಅಲ್ಲಿ ಒಂದು ಮೊದಲ ರಾತ್ರಿಯೇ ಗಂಡನೊಂದಿಗೆ ರೇವಣ ಸಿದ್ದಪ್ಪ ಗೌಡ್ರು ಹೋಗಿ ಅಮ್ಮನ ಸನೆಗೆ ಹೋಗ್ತಾರೆ. ಸನೆಗೆ ಹೋದಾಗ ಅಮ್ಮ ಅಲ್ಲಿ ದೃಶ್ಯವಾಗಿ ಒಂದು ಸರ್ಪವಾಗಿ ಕಂಡುಬಿಡ್ತಾರೆ. ಹಾಗಾಗಿ ರೇವಣ ಸಿದ್ದಪ್ಪ ಗೌಡ ಏನು ಹೇಳ್ತಾನಂದ್ರೆ ಹೊರಗೆ ಓಡಿ ಬಂದುಬಿಡ್ತಾನೆ ಆ ಅಮ್ಮನ ರೂಪವನ್ನು ನೋಡಿ. ಹೀಗಾಗಿ ಅವ್ರ ಮನ್ಯಾಗೂ ಎಲ್ಲರೂ ಮತ್ತೆ ಹೇಳ್ತಾರೆ, ಇಲ್ಲಪ್ಪ ನೀನು ನೋಡಿ ಹಂಗೇನೋ ಒಂದು ಭಯ ಆಗಿರ್ಬೇಕು ನಿನಗೆ ಅಂತೇಳಿ. 2ನೇ ದಿನನೂ ಹೋಗ್ತಾನೆ, ಅದೇ ರೀತಿ ಕಂಡುಬಿಡ್ತಾಳೆ ಅಮ್ಮ. ಕಂಡು ಹೊತ್ನಾಗ ಇನ್ನು ಇವ್ರ ಜೊತೆ ನನಗೆ ಸಂಸಾರ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇವರು ಒಬ್ಬ ದೈವ ಪುರುಷ ಅದಾಳ, ಇವ್ರನ್ನ ನಾನೇನಾದರೂ ಇವ್ರ ಜೊತೆ ಸಂಸಾರ ಮಾಡಿದ್ರೆ ನಾನು ಸುಟ್ಟಕ್ಕಿನಿ ಅನ್ನುವಂಥ ಮನೋಭಾವನೆ ಬಂದು ಇಲ್ಲಿ ರೇವಣ ಸಿದ್ದಪ್ಪ ಗೌಡರು ಬಂದು ಏನಪ್ಪ ಅಂದ್ರೆ ಮುದ್ದೂರಿಗೆ ಕಳಿಸ್ತಾರೆ. ಇಲ್ಲಿ ಅವರು ಇರ್ತಾರೆ, ಅಮ್ಮವರು ಆರಾಮಾಗಿ ಇದ್ದು ಶಿವ ಪೂಜೆ, ಲಿಂಗ ಪೂಜೆ, ತಮ್ಮ ವ್ರತವನ್ನು ಪಾಲಿಸ್ತಾ ಶಿವೋಗವನ್ನು ಪಾಲಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಮುಂದೆ ಊರಿನವ್ರು ನಿಂದೆ, ಸಮಾಜ ಅಂದ್ರೆ ಹಿಂಗೆ ಇರೋದಿಲ್ಲ ಇದು. ಯಾಕಂದ್ರೆ ಇಲ್ಲಿ ನಿಂದೆಗಳು ಇರ್ತಾವೆ. ಶ್ರೀಮಂತರ ನೋಡಪ್ಪ ಮಗಳು ಹಿಂಗೆ ಮನ್ಯಾಗ ಕೂತ್ಲು ಅನ್ನುವಂಥ ಮಾತುಗಳು ತಂದೆ ತಾಯಿಗೂ ಕೇಳ್ತಾವೆ, ಮಡಿವಾಳಮ್ಮಗೂ ಕೇಳ್ತಾವೆ. ಒಂದಿನ 2-3 ವರ್ಷ ಆದ್ಮೇಲೆ ಮಡಿವಾಳಮ್ಮಗೆ ಅಂತಾರೆ ತಂದೆ ತಾಯಿ, ಏನಮ್ಮ ಹಿಂಗೆ ಮಾಡಿಬಿಟ್ಟೆ ಅಂದ್ರೆ ನಮ್ಮ ಮನೆತನಕ್ಕೆ ಹೆಸರು ಕೆಡಿಸ್ಬಿಡ್ತೀನಿ ನೀನು ಹಂಗೆ ಹಿಂಗೆ ಅಂತೇಳಿ ಬೈದಾಗ ಅಮ್ಮನವರು ಮನ ನೊಂದ್ತೈತಿ. ನೊಂದ್ಕೆರಿಂದ ಇನ್ನು ಈ ಸಂಸಾರ ಸಾಕು ಅಂಥೇಳಿ ಈ ಊರನ್ನು ಬಿಡಬೇಕು ಅನ್ನೋಂಥೇಳಿ ಹೇಳ್ತಾರಲ್ಲ, ಒಲೆ ಹತ್ತಿ ಉರಿದರೆ ಎಲ್ಲಿ ನಿಲ್ಲಬಹುದು, ತಾಯಿ ಹಾಲು ವಿಷವಾದೊಡೆ ಮಗು ಬದುಕಬಲ್ಲದೆ ಅನ್ನಂಗೆ ತಂದೆ ತಾಯಿಗಳು ಕೂಡ ಬೈದಾಗ ಅವ್ರ ಮನನೊಂದು ಈ ಊರನ್ನು ಬಿಟ್ಟು ಮುಂದೆ ಹಗಟಿಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಅವರು ಮಡಿವಾಳಪ್ಪ ಗೌಡರು ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾವು ಆಮಂತ್ರಣವನ್ನು ಕೊಡ್ತಾ ಇದ್ದೀವಿ. ಮಡಿವಾಳಮ್ಮನವರ 517ನೇ ಜಾತ್ರೆ ವಿಶೇಷವಾಗಿ ಆಮಂತ್ರಣವನ್ನು ಕೊಡ್ತಾ ಇದ್ದೀವಿ. ಮಹಿಮಾ ಪುರುಷ ಮಡಿವಾಳಮ್ಮನವರು ಏನು ಮುದ್ನೂರೊಳಗಿರ್ತಾರೆ, ಅಲ್ಲಿ ಸಮಾಜದ ನಿಂದನೆಯಿಂದ ಬೇಸತ್ತು ಅವರು ಈ ಒಂದು ಸಂಸಾರದ ಬಹುಬಂಧನವನ್ನು ತ್ಯಜಿಸಿ ಹಗರಿಟಿ ಒಳಗೆ ಕುಂತಾದೇವಿ ಅಂತಕ್ಕಂಥ ದೇವಸ್ಥಾನ, ಈ ದೇವಸ್ಥಾನಕ್ಕೆ ಅವರು ಸಂಚಾರವನ್ನು ಮಾಡ್ಕೋತಾ ಬರ್ತಾರೆ. ಇಲ್ಲಿ ಬಂದು ಇಲ್ಲಿ ಅವರು ಹಲವಾರು ಇಲ್ಲಿ ಸುಮಾರು ವರ್ಷಗಳ ಕಾಲ ಇಲ್ಲಿ ತಪಸ್ಸನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ದೇವಸ್ಥಾನ ಮುಂದಿರುವಂತಹ ಬಾವಿ ಸ್ನೇಹಿತರೆ. ಈಗ ಇಲ್ಲಿ ನಮ್ಮ ಎದುರುಗಡೆ ಕಾಣ್ತಾ ಇರೋದು ಏನಪ್ಪ ಅಂದ್ರೆ ದೇವಸ್ಥಾನ ಸ್ನೇಹಿತರೆ. ಈ ದೇವಸ್ಥಾನ ಏನಿದೆಯಲ್ಲ, ಇಲ್ಲಿ ಮಡಿವಾಳಮ್ಮನವರು ಬಂದು ಹಲವಾರು ವರ್ಷಗಳ ಕಾಲ ಇಲ್ಲಿಯನ್ನು ತಪಸ್ಸನ್ನು ಮಾಡ್ತಾರೆ ಈ ಒಂದು ಗರ್ಭಗುಡಿ ಒಳಗೆ. ಹಾಗೆ ಇನ್ನಿತರ ಇಲ್ಲಿ ಪವಾಡಗಳನ್ನು ಸಹಿತ ಮಾಡಿದ್ದಾರೆ. ಒಳಗಡೆ ಏನಿದೆಯಲ್ಲ ಸ್ನೇಹಿತರು, ತಾವು ನೋಡ್ಬೋದು ಇಲ್ಲಿ ಹಲವಾರು ಕೆತ್ತನೆಯ ಶಿಲ್ಪ ಕಲೆಗಳನ್ನು ಇಲ್ಲಿದ್ದಾವೆ. ಇಲ್ಲೆಲ್ಲ ನಾವು ನೋಡ್ತಾ ಇರ್ಬೋದು ತಾವೆಲ್ಲ. ಇದು ಗರ್ಭಗುಡಿ ಇದೆ. ಇಲ್ಲಿ ಅಮ್ಮನವರು ಏನು ಮಾಡಿದಾರಪ್ಪ ಅಂತಂದ್ರೆ ತಪಸ್ಸನ್ನು ಮಾಡಿದ್ದಾರೆ. ಏನಿರ್ತಪ್ಪ ಅಂದ್ರೆ ಒಂದು ಊರೊಳಗೆ ಜನ ಯಾವ ಥರ ಇರ್ತಾರೆ ಅಂದ್ರೆ ಒಂದು ಒಳ್ಳೆಯ ರೀತಿಯಿಂದ ಇರ್ತಾರೆ, ಕೆಟ್ಟ ದೃಷ್ಟಿಯಿಂದ ಇರ್ತಾರೆ. ಯಾಕಂದ್ರೆ ನಾವು ಒಳ್ಳೆಯದನ್ನು ಏನಾದರೂ ಮಾಡ್ಬೇಕಾದ್ರೆ ಕೊಂಕು ಮಾತುಗಳನ್ನು ಮಾತಾಡೋರು ಭಾಳ ಹಲವಾರು ಜನ ಇರ್ತಾರೆ. ಆವಾಗ ಅಮ್ಮನವರು ಇಲ್ಲಿ ಏನು ಅವರು ಹೇಳಿದಾಗೆ ಬರಗಾಲ ಜಾಸ್ತಿ ಬಂದಿರ್ತಾರೆ. ಇವರು ಶಕ್ತಿ ಪುರುಷರು, ಮಹಾ ಒಂದು ಶಕ್ತಿವಂತರು. ಇವರು ಪವಾಡಗಳನ್ನು ಮಾಡ್ತಾರೆ ಅಂದ್ರೆ ಮಾಡೇ ಮಾಡಲಿ ಅಂತಕ್ಕಂಥದ್ದರ ಒಂದು ಹಠಕ್ಕೆ ಇಲ್ಲಿ ಒಂದು ಜನ ಬೀಳ್ತಾರೆ. ಆವಾಗ ಅಮ್ಮನವರು ತಪಸ್ಸನ್ನು ಕೂತಾಗ 4 ದಿನ ಇಲ್ಲಿ ಮಳೆ ಬರುವುದಿಲ್ಲ. ಮಳೆ ಬರಲಾದ ಸಲುವಾಗಿ ಅವಾಗ ಅಂತಾರೆ ಅಮ್ಮನವ್ರ ಕೈಯಲ್ಲಿ ಏನೂ ಆಗುವುದಿಲ್ಲ. ಅವರು ಸುಮ್ಮನೆ ಮಾತಿನ ಹರಕೆಯನ್ನು ಅವರು ಹೇಳ್ತಾ ಇದ್ದಾರೆ ಹೊರತು ಇಲ್ಲಿ ಯಾವುದೇ ರೀತಿಯ ಪವಾಡಗಳು ನಡೆದಿಲ್ಲ ಅಂದಾಗ ಆಶ್ಚರ್ಯಚಕಿತ ಆದಿದ್ದೇ ಅಲ್ಲೇ ಸ್ನೇಹಿತರೆ. ಆಗ 5ನೇ ದಿನ ರಾತ್ರಿ ಏನಾಗುತ್ತಂದ್ರೆ ಅತಿ ವಿಪರೀತವಾದಂತಹ ಗುಡುಗು, ಮಳೆ, ಗಾಳಿ ಸಮೇತ ಇಲ್ಲಿ ಮಳೆ ಬಂದಾಗ ಆಗ ಈ ಊರಿನ ಜನರಿಗೆ ಅವರ ಬಗ್ಗೆ ಅರಿವಾಗ್ತದೆ. ಅರಿವಾದ ತಕ್ಷಣ ಅವಾಗ ಅಮ್ಮನವರ ಕಾಲಿಗೆ ಬಂದು ಕೊಡ್ತಾರೆ, ಅಮ್ಮ ತಾಯಿ ನಾವು ಮಾತಾಡಿದ ತಪ್ಪಾಗೈತಿ, ನಿಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ನೀವು ಬಹಳ ಶಕ್ತಿವಂತರು, ಮಹಾ ಒಂದು ಪವಾಡ ಪುರುಷರು, ನೀವು ಬಹಳ ಜ್ಞಾನಿಗಳು ಅಂತ ಹೇಳಿಬಿಟ್ಟು ಅವಾಗ ಅಮ್ಮನವ್ರಿಗೆ ಹೇಳ್ತಾರೆ. ಆಗ ಅಮ್ಮನವರು ಏನು ಮಾಡ್ತಾರಪ್ಪ ಅಂತಾರೆ, ಇನ್ನೊಂದು ಈ ಊರೊಳಗೆ ಎಲ್ಲಿ ರೀತಿಯಿಂದ ನೀರು ಇರಂಗಿಲ್ಲ. ಆಗ ಇಲ್ಲಿ ಏನು ಪಕ್ಕದಲ್ಲಿ ಬಾವಿ ಇರಲ್ಲ, ಈ ಬಾವಿಯನ್ನು ನೀರನ್ನು ತೆಗೆದುಕೊಂಡು ಹೋಗ್ರಿ ಅಂತೇಳಿ ಅಮ್ಮನವ್ರು ಹೇಳಿದಾಗ ಅವಾಗೂ ಸಹಿತ ಅವ್ರು ಇದು ಮಾಡಿರ್ತಾರೆ. ಯಾವಾಗ ಈ ಮಳೆ ಆಗ್ತದೆ, ಯಾವಾಗ ಅಮ್ಮನವರ ಪವಾಡ ಹೊರಗೆ ಬೈಲಾಗ್ತದಲ್ಲ, ಅವಾಗ ಎಲ್ಲರೂ ಸಹಿತ ಅಮ್ಮನವ್ರಿಗೆ ಶರಣಾಗಿ ಅಮ್ಮನವ್ರಿಗೆ ಒಂದು ಕೃಪಾ ಆಶೀರ್ವಾದವನ್ನು ಪಡಿತಾರೆ. ಆಗ ಜನ ಬೆಂಬಲ ಹೆಚ್ಚಾಗ್ಲಿಕ್ಕೆ ಚಲೋ ಆಗ್ತದೆ. ಭಾಳ ಜನ ಬಂದು ಅಮ್ಮನವ್ರು ಕಾಣ್ಲಿಕ್ಕೆ ಮಾಡ್ತಾರೆ. ವಿಪರೀತ ಸುತ್ತಮುತ್ತಲ ಹಳ್ಳಿಯವರೆಲ್ಲ
ಆಗ ಅವ್ರ ಅಮ್ಮವ್ರು ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ನಾ ಇರೋದು ಸೂಕ್ತ ಅಲ್ಲ, ಇನ್ನು ಪ್ರಚಾರ ಹೆಚ್ಚಾಗ್ತದೆ ಅನ್ನೋ ಕಾರಣಕ್ಕೆ ಮತ್ತೆ ಅವ್ರು ಮುಂದೆ ಲೋಕ ಸಂಚಾರ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ಇಂಗ್ಲೀಷ್ ಅವ್ರ ಜೊತೆ ಲೋಕ ಸಂಚಾರ ಮಾಡ್ತಾರೆ ಸ್ನೇಹಿತರೆ. ಈಗ ನಾವು ಅಗರಟಿ ಮುಗಿಸ್ಕೊಂಡು ಮುಂದೆ ನಮ್ಮ ಪಯಣ ಎಲ್ಲಿಯಪ್ಪ ಅಂದ್ರೆ ಅಮ್ಮನವರು ಮಾಡಿದಂಥ ಇಂಗ್ಲೀಷ್ ಅವ್ರದೊಳಗೆ ಏನು ಮಾಡಿದಾರೆ ಅಂತಕ್ಕಂಥದ್ದನ್ನು ನಾವು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡೋಣ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಇದು ಬೆಳಕು ಚೆಲ್ಲುವಂಥ, ಯಾಕಂದರೆ ಇತಿಹಾಸ ಸ್ವಲ್ಪ ಇತಿಹಾಸ ಅಲ್ಲ, 500 ವರ್ಷ ಇತಿಹಾಸವನ್ನು ನಾವು ಬೆನ್ನಹತ್ತಿ ಹೊಂಟಿದ್ದೀವಿ. ಇವತ್ತು ಈ 500 ವರ್ಷದ ಇತಿಹಾಸಕ್ಕೆ ನಿಮ್ಮ ಬೆಂಬಲ ಬೇಕು. ಯಾಕಂದ್ರೆ ನಾವು ಯಾವುದೇ ಇತಿಹಾಸವದ್ದು ಮರೀಚಿಕೆ ಆಗ್ಯದ, ಇದನ್ನು ಬೆಳಕಿಗೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ ಸ್ನೇಹಿತರೆ. ಇದಕ್ಕೆ ತಮ್ಮ ಸಹಕಾರ, ತಮ್ಮ ಬೆಂಬಲ ಬೇಕು. ನಿಮ್ಮಿಂದನೇ ನಾವು ಮುಂದುವರಿತೀವಿ ಅಂತ ಹೇಳ್ತದೆ. ಈಗ ನಮ್ಮ ಪಯಣ ಇಂಗ್ಲೇಶ್ವರಕ್ಕೆ ಸ್ನೇಹಿತರೆ. ನಾವು ಈಗ ಹಗರಟಿ ಒಳಗೆ ಹೋಗಿದ್ವಿ. ಹಗರಟಿಯಿಂದ ಅಮ್ಮ ಲೋಕ ಸಂಚಾರ ಮಾಡ್ಕೋತ ಎಲ್ಲಿಗೆ ಇಂಗ್ಲೇಶ್ವರ ಗವಿ ಹತ್ರ ಬಂದಾರತ್ ನಾವು ಹೇಳಿದ್ವಿ ಸ್ನೇಹಿತರೆ. ಇದು ಇಂಗ್ಲೇಶ್ವರ ಗವಿ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಈ ಬಾಗೇವಾಡಿಯಿಂದ, ಇದು ಏನು ಇಂಗ್ಲೇಶ್ವರದಿಂದ ಬಾಗೇವಾಡಿ ಹೋಗುವಂಥ ಮಾರ್ಗ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಒಂದು ವೆಹಿಕಲ್ ಹೋಗ್ತಾ ಇದೆ ನೋಡ್ರಿ. ಈ ಮಾರ್ಗವಾಗಿಯೂ ಸಹಿತ ಈ ಗವಿ ಬರ್ತದೆ. ಮೇಲೆ ಇಲ್ಲಿ ತಳಗಡೆ ಫಾರೆಸ್ಟ್ ಐತಿ. ಆಮೇಲೆ ಅದು ಬಿಟ್ಟರೆ ಇಲ್ಲಿ ಕರ್ಬಂಟ್ನಾಳ್ ಅಂತೇಳಿ ಈ ಕಡೆ ರೋಡ್ ಒಂದು ಬರ್ತದೆ. ಇಲ್ಲಿ ಕರ್ಮಟ್ನಾಳಿಂದ ಇಂಗ್ಲೇಶ್ವರ್ಗೆ ಹೋಗುವಂಥ ಮಾರ್ಗ, ಇಲ್ಲಿ 2 ಮಾರ್ಗಗಳಿದಾವೆ. ಇವು 2 ಮಾರ್ಗಗಳಿಗೂ ಸಹಿತ ಈ ನಮ್ಮದು ದಟ್ಟವಾದ ಅರಣ್ಯವಂಥ ಕಾಡು ಐತಿ. ಈ ಕಾಡೊಳಗೆ ಭಾಳ ಎತ್ತರದಿಂದ ಇದ್ದಂಥ ಒಂದು ಗುಡ್ಡ ಐತಿ. ಇಲ್ಲಿ ಈ ಗುಡ್ಡದ ತಳಗಡೆ ಮೇಲ್ಗಡೆ ಒಂದು ದೇವಸ್ಥಾನ ಇದೆ. ಅಲ್ಲಿ ಅದರ ಮೇಲೆ ಒಂದು ಧ್ವಜ ಇದೆ, ಆ ಒಂದು ಬಾವುಟ ಇದೆ. ಅಲ್ಲಿ ನೀವು ಬಂದರೆ ಐಡೆಂಟಿಫಿಕೇಶನ್ ಆಗೇ ಬಿಡ್ತದೆ. ಆ ಬಾವುಟ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಇದು ಅಕ್ಕ ನಾಗಮ್ಮನ ದೇವಿಯ ಒಂದು ಇಲ್ಲಿ ಗವಿ ಇದೆ ಸ್ನೇಹಿತರೆ. ನಾನು ಈಗ ನಿಮ್ಗೆ ಗವಿ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಗವಿ ಹತ್ರ ನಿಂತಿದ್ದೀನಿ. ಇಲ್ಲಿ ಅಮ್ಮವರು ಬಂದು 7 ವರ್ಷಗಳ ಕಾಲ ಈ ಒಂದು ಗವಿಯಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿ ಇಲ್ಲಿ ಹಲವಾರು ಒಂದು ಪವಾಡಗಳಾದಂತಹದ್ದು, ಇಲ್ಲಿ ಒಂದು ಚಕಿತಕರ ಆದಂತಹ ಒಂದು ಸಂಗತಿಗಳು ಮತ್ತು ದೃಶ್ಯಗಳು ಇವೆ ಸ್ನೇಹಿತರೆ. ಅವು ನಿಮ್ಗೆ ನಾನು ಕೇಳಿಸ್ತೀನಿ ಅಂತ ಒಳಗಡೆ ಹೋಗೋಣಂತ್ರಿ. ಇದು ಹಿಂದಿನ ಕಾಲದಲ್ಲಿ ಇದ್ದಂತಹ ಗವಿ. ಇದು ಯಾವುದೇ ರೀತಿಯಾದ ನೀವು ನೋಡ್ತಿರಕ್ಕಷ್ಟು ಪಾಟ್ನ ಮಾಡಿಫಿಕೇಶನ್ ಮಾಡ್ಯಾರ ಅಂತ ಹೇಳಿ ನಿಮ್ಗೆ ಅನಿಸ್ತದೆ. ಇದು ಯಾವುದೇ ಥರದ ಮೇಲೆ ಇರುವಂತಹದ್ದು ಮಾಡಿಫಿಕೇಶನ್ ಇಲ್ಲ. ಇದು ಮೊದಲಿನ ಒಂದು ಹಿಂದಿನ ಕಾಲದಲ್ಲಿ ಇದ್ದಂತನೇ ಗವಿ. ಇದೇ ಥರನೇ ಅದು ಈ ಥರ ಡಿಸೈನ್ ಇದೆ. ಈಗ ಯಾಕಂದ್ರೆ ಆಲ್ಮಟ್ಟಿ ಗಾರ್ಡನ್ದಾಗ ಅದೆಲ್ಲ ಮಾಡಿಫಿಕೇಶನ್ ಮಾಡೋದು ಹಂಗೆ ತಿಳ್ಕೊಬೇಡ್ರಿ. ಈಗ ಏನು ನಡಕತ್ತದ ಮಾಡಿಫಿಕೇಶನ್ ಇದ್ರೊಳಗೆ ಅಂದರೆ ಇಲ್ಲಿ ಕೆಳಗಡೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಫಾರೆಸ್ಟ್ ಅವ್ರು ಏನು ಮಾಡಿದಾರಪ್ಪ ಅಂತಂದ್ರೆ ಇದನ್ನು ಎಲ್ಲ ರೀತಿಯಿಂದ ಜನರ ಒಂದು ಪ್ರವಾಸಿಗರ ಸ್ಥಾನವನ್ನಾಗಿ ಮಾಡಬೇಕು. ಈ ಒಂದು ಅಕ್ಕ ನಾಗಮ್ಮನ ಗವಿ ಮತ್ತು ಇಲ್ಲಿ ಮಡಿವಾಳಮ್ಮನವರು ಏನು ಇಲ್ಲಿ ತಪಸ್ಸನ್ನು ಮಾಡಿದ್ರು, ಇದು ಹಲವಾರು ಇಡೀ ಜಗತ್ತಿಗೆ ಈ ಒಂದು ವಿಷಯ ತಿಳಿಬೇಕು ಅಂತಕ್ಕಂಥ ಸಲುವಾಗಿ ಏನು ಮಾಡಿದ್ರು ಸರ್ಕಾರಪ್ಪ ಅಂತಂದ್ರೆ ಈ ಥರನಾಗಿ ಇಲ್ಲಿ ಒಂದು ಬಂಡೆಗಳ ಜೋಡಣೆಯನ್ನು ಮಾಡೋದಾಗಿರ್ಬೋದು ಕೆಳಗಡೆ. ಆಮೇಲೆ ನಿಮ್ಗೆ ತೋರಿಸ್ತಾ ಇದೀನಿ ಎಷ್ಟು ಚಿಕ್ಕದಾಗಿದೆ ಜಾಗ ಅಂದರೆ ನಾವು ಪೂರ್ತಿ ಇಲ್ಲಿ ಬಗ್ಗಿನೇ ಹೋಗ್ಬೇಕು ಸ್ನೇಹಿತರೆ. ಇದು ಅಕ್ಕ ನಾಗಮ್ಮನ ಗವಿ ಮತ್ತು ಇಲ್ಲಿ ನಮ್ಮ ಮಡಿವಾಳಮ್ಮನವರು ಇಲ್ಲಿ ಏನೋ ಹಗರಟಿಗೆಯಿಂದ ಇಲ್ಲಿ ಲೋಕ ಸಂಚಾರ ಮಾಡ್ತಾ ಬಂದು ಇಲ್ಲಿ ತಪಸ್ಸನ್ನು ಮಾಡಿದ್ದಾರೆ. ಇಲ್ಲಿ ಹಲವಾರು ಪ್ರಸಂಗಗಳ ಬಗ್ಗೆ ನಿಮಗೆ ನಾನು ಇಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಈಗ ನಮ್ಮ ಮಹೇಶ್ ಸರ್ ಅವರ ಮುಖಾಂತರ ನಾವು ಕೇಳಿಕ್ಕೆ ಬಯಸ್ತಾ ಇದ್ದೀವಿ. ಹಗರಟಿಗೆ ಗ್ರಾಮದಲ್ಲಿ ಒಂದು ಘಟನೆ ನಡೆದು ಮಳೆಯಾದ ಪ್ರಸಂಗದಲ್ಲಿ ಅಮ್ಮನವರ ಪ್ರಭಾವ ಹೆಚ್ಚಾಗಿ ಅಲ್ಲಿ ಜನರೊಂದಿಗೆ ಬೆರೆಯಬಾರದು. ಯಾಕಂದ್ರೆ ಶಿವಯೋಗಿಗಳು ಏಕಾಂಗಿಯಾಗಿ ವಾಸಿಸ್ಬೇಕನ್ನೋ ಉದ್ದೇಶದಿಂದ ಅಮ್ಮನವರು ಅಲ್ಲಿಂದ ತಾಳಿಕೋಟೆಯಿಂದ ಬಾಗೇವಾಡಿಗೆ ಬರ್ತಾರೆ. ಬಾಗೇವಾಡಿ ಬಳಿ ಬಂದು ಬಸವಣ್ಣನವರ ಒಂದು ಗುಡಿಗೆ ಹೋಗ್ತಾರ. ಅಲ್ಲಿ ಹೋಗಿ ಕಡೆಯಿಂದ ಅಲ್ಲಿನೂ ನೋಡ್ತಾರೆ ಅಲ್ಲಿ ವಾತಾವರಣ. ಅಲ್ಲಿ ಇದ್ದ ಜನದಟ್ಟಣೆಯನ್ನು ನೋಡಿ ಅಮ್ಮನವರು ಇಲ್ಲಿ ನನಗೆ ಶಿವಯೋಗಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಕಡೆ ಬರ್ತಾರೆ. ಈ ಕಡೆ ಬಂದು ಹೋರಿಮುಟ್ಟಿ ಗುಡ್ಡದ ಬಳಿ ಆದ ಇಲ್ಲಿ ಇಂಗ್ಲೇಶ್ವರ ಸಮೀಪ ಒಂದು 2 ಕಿಲೋಮೀಟರ್ ದೂರದಲ್ಲಿ ಅಕ್ಕನಾಗಮ್ಮ ಗವಿ ಐತಿ. ಇಲ್ಲಿ ಹೆಂಗೈತಪ್ಪ ಅಂದ್ರೆ ಇಲ್ಲಿ ಯಾವುದೇ ಕಾಡು ಪ್ರಾಣಿಗಳು ಮತ್ತು ಗುಡ್ಡದಿಂದ ಕೂಡಿರುವಂಥ ಇಲ್ಲಿ ಯಾರೋ ಮನುಷ್ಯರ ಸುಳಿವು ಕೂಡ ಇಲ್ಲದಂಥ ಒಂದು ಪ್ರದೇಶ ಐತಿ. ಈ ಪ್ರದೇಶದಲ್ಲಿ ಅಮ್ಮನವರು ಸುಮಾರು 6 ರಿಂದ 7 ವರ್ಷ ಇದ್ದರು ಅನ್ನುವಂಥದ್ದು ನಾವು ಕಂಡು ಬರ್ತೈತಿ. ಆದ್ರೆ ಇಲ್ಲಿ ಅವ್ರು ಯಾವ ರೀತಿ ಇದ್ರಪ್ಪ ಅಂತಂದ್ರೆ ಅವರು ಯೋಗವನ್ನು ಕಲ್ತಿದ್ರು, ಶಿವಯೋಗ, ಅದರಲ್ಲಿ ವಿಶೇಷ ತ್ರಾಟಕ ಯೋಗ ಅನ್ನುವಂಥದ್ದು ಕಲ್ತಿದ್ದರಿಂದ ಅವರು ಸಮಾಧಿ ಸ್ಥಿತಿ ಎಲ್ಲವನ್ನು ಜ್ಞಾನವನ್ನು ಪಡ್ಕೊಂಡು ಶಿವಯೋಗದ ಎತ್ತರ ಮಟ್ಟಕ್ಕೆ ಹೋಗುವಂಥ ಒಂದು ಜ್ಞಾನವನ್ನು ಪಡ್ಕೊಂಡ ಮ್ಯಾಗ ಅವರಿಗೆ ಆಹಾರದ ಅವಶ್ಯಕತೆಯೂ ಇದ್ದಿದ್ದಿಲ್ಲ. ಈಗ ನಾವು ಹಿಮಾಲಯದಲ್ಲಿ ನೋಡ್ತೀವಿ ಎಷ್ಟು ಋಷಿಮುನಿಗಳು 100 ವರ್ಷಗಳು ಕುಂದಿರ್ತಿದ್ರು ಅಂತ ಅನ್ನೋ ಉದ್ದೇಶದಿಂದ ಇಲ್ಲಿನೂ ಅಮ್ಮನವರು 5-6 ವರ್ಷ ಇದ್ದರು. ಅಲ್ಲಿ ಒಂದು ಪ್ರಸಂಗ ಏನಪ್ಪ ಅಂದ್ರೆ ಅಮ್ಮನವರು ಇಲ್ಲಿದ್ದು ಪ್ರಸಂಗದಲ್ಲಿ ಇದು ಮೊದಲೇ ಇದು ಐತಿಹಾಸಿಕ ಕ್ಷೇತ್ರ, ಇಲ್ಲಿ ಬಸವಣ್ಣನವರ ಜನ್ಮಸ್ಥಳ. ಹೀಗಾಗಿ ಪ್ರತೀತಿ ಇಲ್ಲಿದು ಒಂದು ಶಕ್ತಿನ ಅಂಥದ್ದು ಈ ಇಂಗ್ಲೇಶ್ವರದ ಮಣ್ಣಿನಲ್ಲಿ ಐತಿ. ಹಾಗಾಗಿ ಇಲ್ಲಿ ಏನಾಯ್ತು ಅಂದ್ರೆ ಇಲ್ಲಿ ಕಣಕಾಲದ ಕರಿಯಪ್ಪನವ ಅವನ ಒಬ್ಬ ಬಸವನ ಬಾಗೇವಾಡಿಯ ಬಸವಣ್ಣನ ಭಕ್ತಾಗಿರ್ತಾನೆ. ಅಮಾವಾಸ್ಯೆಗೊಮ್ಮೆ ಕಾಯಿ ಬಿಡಿಸ್ಕೊಂಡು ಹೋಗಿ ಬರೋದು ಒಂದು ಕಾರ್ಯದಲ್ಲಿ ಅವ್ನು ದುಡಿಗಿರ್ತಾನೆ. ಅವ್ರ ಮನೆ ದೇವರಾಗಿರ್ತೈತಿ ಕಣಕಾಲದ ಕುಂಬಾರ ಕರಿಯಪ್ಪನವನು. ಅವ ಏನು ಮಾಡ್ತಾನೆ, ನಂತರ ಇಲ್ಲಿ ಇಂಗ್ಲೇಶ್ವರ್ಗೆ ಬಿಗ್ದಾನ ಮಾಡಿ ತನ್ನ ಮಗಳನ್ನು ಕೊಡ್ತಾನೆ. ಕೊಟ್ಟೊತ್ನಾಗ ಅಳಿಯ ಮತ್ತು ಮಗಳು ಚೆನ್ನಾಗಿರದೆ ಜಗಳ ಆಡ್ತಿರ್ತಾರೆ ಅವ್ರು ನಾಗಮ್ಮಗ. ಆ ಸಂದರ್ಭದಾಗ ಅವಾಗ ತಲೆನೋವು ಆಗಿಬಿಡ್ತೈತಿ. ತಲೆನೋವು ಆದ ಹೊತ್ನಾಗ
ಅಮಾವಾಸ್ಯೆ ಒಮ್ಮೆ ಬರೋದು ತನ್ನ ಇಂಗ್ಲೇಶ್ವರಿಗೆ ಬರೋದು ಇವರ ಸಮಸ್ಯೆ ಕೇಳಿ ಬಗೆಹರಿಸಿ ಚೆನ್ನಾಗಿರೋದು ಅಂತೇಳಿ ಹೇಳುವುದರಿಂದ ಅವಾಗ ಸಮಸ್ಯೆ ಆಗಿಬಿಟ್ಟಿರ್ತೈತಿ. ಹಿಂಗೆ ಆದ ಹೊತ್ನ್ಯಾಗ ಇಲ್ಲಿ ಅಮ್ಮನವರು ಈ ಗುಹೆಯಲ್ಲಿ ವಾಸವಾಗಿದ್ದಾರ ಅನ್ನೋದು ಮಂದಿಯಿಂದ ತಿಳ್ಕೊಂಡು ಅವನು ಬರ್ತಾನೆ. ಯಾಕೆ ನನ್ನ ಸಮಸ್ಯೆಗೆ ಪರಿಹಾರ ಸಿಗಬಾರ್ದು ಅನ್ನೋ ಉದ್ದೇಶದಿಂದ ಬಂದು ಇಲ್ಲಿ ಅಮ್ಮನವ್ರ ಅಲ್ಲಿ ಬಂದು ತನ್ನ ಸಮಸ್ಯೆಯನ್ನು ಹೇಳ್ತಾನೆ. ಹಿಂಗೆ ರೀ ಅಮ್ಮರ ನಾ ಹಿಂಗೆ ಕಣಕಲ್ನವ ಊರಿನವ ನಂದು ಹಿಂಗ ನಾ ಇಲ್ಲಿ ಮಗಳು ಕೊಟ್ಟೀನಿ, ಬರೀ ಜಗಳಾಡ್ತಾರ ಅಂತಂತ ಒಂದು ವಿಷಯವನ್ನು ಅಮ್ಮನವ್ರಿಗೆ ತಿಳಿಸ್ತಾರೆ. ಅಮ್ಮನವರು ಅವಾಗ ಹೇಳ್ತಾರೆ, ಆಯ್ತಪ್ಪ ಇನ್ಮ್ಯಾಗ ಅವ್ರು ಜಗಳ ಆಡೋದಿಲ್ಲ ಅನ್ನುವಂಥ ಒಂದು ಪೌರುಷ ವಾಣಿಯನ್ನು ಹೇಳಿಬಿಡ್ತಾರೆ. ಅಷ್ಟಕ್ಕೆ ಅವ್ರು ಜಗಳಾಡದ ಮುಂದಿನ ಅಮಾವಾಸ್ಯೆಗೆ ಬಂದ ಹೊತ್ನ್ಯಾಗ ಅವರು ಕಲಾದಿಂದ ಇಲ್ಲದೆ ಒಳ್ಳೆ ಪ್ರೇಮದಿಂದ ಇದ್ದಿದ್ದನ್ನು ನೋಡಿ ಕರಿಯಪ್ಪನಿಗೆ ಒಂದು ಆಸಕ್ತಿ ಹುಟ್ಟುಬಿಡ್ತೈತಿ, ಅಮ್ಮನ ಬಗ್ಗೆ ಭಕ್ತಿ ಹುಟ್ಟುಬಿಡ್ತೈತಿ. ಅಮ್ಮನ ಬಳಿ ಬರ್ತಾನೆ, ಬಂದು ಆಧ್ಯಾತ್ಮಿಕ ವಿಷಯಗಳನ್ನು ಚರ್ಚೆ ಮಾಡ್ತಾನೆ. ಅಮ್ಮನ ಒಂದು ಪ್ರಭಾವಕ್ಕೊಳಗಾಗಿ ಇವ್ರನ್ನ ಯಾಕೆ ನಮ್ಮ ಊರಿಗೆ ಕರ್ಕೊಂಡು ಹೋಗಬಾರ್ದು, ಅಲ್ಲಿನೂ ನಮ್ಮೂರನ್ನು ಯಾಕೆ ಭಾಗ್ಯದ ಸಿರಿ ಈ ಇಂಗ್ಲೇಶ್ವರದಿಂದ ಅಲ್ಲಿ ಜನ ಐತಿ, ಸಂಕಷ್ಟದಾಗ ಐತಿ, ಅವರೆಲ್ಲ ಆಧ್ಯಾತ್ಮಿಕ ವಿಷಯಕ್ಕೆ ಒಳಪಡಲಿ, ನಮಗೂ ಒಂದು ಒಳ್ಳೆ ದಾಲಿ ಅನ್ನೋ ಉದ್ದೇಶದಿಂದ ಅವನ ಮನೋಭಾವನೆಯಲ್ಲಿ ಮೂಡಿ ನಂತರ ಏನು ಮಾಡ್ತಾನಪ್ಪ ಅಂದ್ರೆ ಅವ ತಮ್ಮೂರ ದೈವವಾಗಿರುವಂಥ ಚಂದ ಪೌಡ್ರ್ ಆಗಿರ್ಬೋದು, ಸಜ್ಜನರ ನಮ್ಮ ಮನೆತನದವ್ರ ಪ್ರಮುಖರನ್ನು ಎಲ್ಲರನ್ನೂ ಕರ್ಕೊಂಡ್ಬಂದು ಇಲ್ಲಿ ಅಮ್ಮನವ್ರಿಗೆ ಭೇಟಿಯಾಗಿ, ಅಮ್ಮ ನೀನು ನಮ್ಮ ಊರಿಗೆ ಬರಬೇಕು ಚಂದ ಪೌಡ್ರ್ ಕೇಳ್ಕೊಂಡಾಗ ಅಷ್ಟರು ಕೂಡಿ ಕೇಳ್ಕೊಂಡಾಗ ಆಯಿತು, ನಾನು ಸೋಮವಾರ ದಿನ ಈ ಗವೆಯನ್ನು ಬಿಟ್ಟು ನಾ ಕಣಕಾಲಿಗೆ ಬರ್ತೀನಪ್ಪ ಅಂತ ಹೇಳ್ತಾರೆ. ಮುಂದೆ ಅವರು ಸೋಮವಾರ ದಿನ ಗಾಡಿ ಕಳಿಸ್ತಾರೆ. ಬೆಳಗ್ಗೆ ಅಮ್ಮ ಇಲ್ಲಿಂದ ಈ ಗುಹೆಯನ್ನು ಬಿಟ್ಟು ಕಣಕಾಲ್ ಕ್ಷೇತ್ರಕ್ಕೆ ತಾವು ಹೋಗ್ತಾರೆ ಅನ್ನುವಂಥದ್ದು ಈ ನಮ್ಮ ಚರಿತ್ರೆಯಲ್ಲಿ ಕಂಡು ಬರ್ತೈತೆ ರೀ. ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅದಕ್ಕೆ ಹೇಳ್ತಾ ಇರೋದು ಯೋಗ ಅಂತಕ್ಕಂಥದ್ದು ಯಾಕೆ ಮಾಡ್ತಾರೆ, ಸಂತ ಪುರುಷರು ಯಾಕೆ ಅವ್ರದಲ್ಲಿ ಮಹಿಮೆ ಇರ್ತದೆ, ಯಾಕೆ ಶಕ್ತಿ ಇರ್ತದಪ್ಪ ಅಂತಂದ್ರೆ ಈ ಒಂದು ಯಾವುದೇ ರೀತಿಯಾದ ಆಹಾರವಿಲ್ಲದೆ ನೀರಿಲ್ಲದೆ ಈ ಗಾಳಿಯ ಮುಖಾಂತರ ಅವರು ಇಂಥ ಅರಣ್ಯವಾದಂತಹ ದಟ್ಟವಾದ ಕಾಡಿದು. ಈಗ ನಾವು ವಿಡಿಯೋದೊಳಗೆ ನೋಡಿರ್ಬೇಕು, ಅಲ್ಲಿನ ಬರಕ್ಕೆ ಅಂದರೆ ವಿಡಿಯೋ ದಾರಿಯನ್ನು ಮಾಡಿದ್ದಾರೆ. ಮೊದಲು ಇದು ದಾರಿ ಇದ್ಲ ಏನೋ ದಟ್ಟವಾದ ಗುಡ್ಡು, ಇಲ್ಲಿ ಪ್ರಾಣಿಗಳು ಎಲ್ಲ ಬರ್ತಾ ಇದ್ದು. ಇಂಥ ಒಂದು ಸನ್ನಿವೇಶದೊಳಗೆ ಅಮ್ಮರು ಏನು ವಿಚಾರ ಮಾಡಿದ್ರಪ್ಪ ಅಂತಂದ್ರೆ ನಾಡಿನೊಳಗೆ ಇರೋದು ಬೇಡ, ಕಾಡಿನೊಳಗೆ ಇದ್ದು ನಾವು ಯೋಗವನ್ನು ಮಾಡಿ ನಾವು ಮುಕ್ತಿಯನ್ನು ಹೊಂದೋನು ಅಂತಕ್ಕಂಥದ್ದು ಅವ್ರ ಮನೋಭಾವನೆಯಿಂದ ಯಾವುದೇ ರೀತಿಯಾದ ಮಾನವರಿಂದ ನಮಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಇಲ್ಲಿ ಬಂದು ನೆಲೆಸಿದ್ರು ಕೂಡ ಅವರ ಪವಾಡ ಒಂದು ಮಾಡಿದ್ರಿಂದ ಅಲ್ಲಿ ಮುಂದೆ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಕಣಕಲಕ ಸಂಚಾರವನ್ನು ಮಾಡ್ತಾರೆ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಈ ಒಂದು ಗುಡ್ಡದಲ್ಲಿ ಗುಹೆ ಕಾಣ್ತಾ ಇದೆ. ಅಲ್ಲಿ ಈ ಗುಡ್ಡ ಇದು ಎಲ್ಲಿಗೆ ಹೋಗ್ತದಪ್ಪ ಅಂತಂದ್ರೆ ನಾಗವಾಡಿಗೆ ಹೋಗುವಂತ ಗುಹೆ ಇದು. ಈಗ ಏನಾಗಿದೆಪ್ಪ ಅಂತಂದ್ರೆ ಇದು ಮೊದಲಿಗೆ ಗುಹೆ ಇತ್ತು, ಈಗ ಮಣ್ಣುಗಳೆಲ್ಲ ಬಿದ್ದು ಇದು ಬಂದಾಗಿದೆ. ಆಮೇಲೆ ನಿಮಗೆ ಹಿಂದ್ಗಡೆ ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ಹಿಂದ್ಗಡೆ ತೋರಿಸ್ತಾ ಇದ್ದೀನಿ, ಇದು ಕೂಡ ಇಲ್ಲಿ ಒಂದು ಬಂದಾಗಿದೆ. ಈ ಗುಹೆಯಲ್ಲಿ ಹೋಗುತ್ತಪ್ಪ ಅಂದ್ರೆ ಪಕ್ಕದಲ್ಲಿ ಇರುವಂತ ರೇವಣ ಸಿದ್ದೇಶ್ವರ ಒಂದು ಗುಡಿಗೆ ಹೋಗುವ ದೇವಸ್ಥಾನಕ್ಕೆ ಹೋಗುವಂತ ಇದು ಒಂದು ದಾರಿ ಸ್ನೇಹಿತರೆ. ಈಗ ನಿಮ್ಮೆಲ್ಲರ ಒಂದು ಪ್ರಯಾಣ ಎಲ್ಲಿಗದಪ್ಪ ಅಂದ್ರೆ ಕಣಕಲ್ಕ ಸ್ನೇಹಿತರೆ. ಕಣಕಲ್ದಲ್ಲಿ ಮತ್ತೆ ಅಲ್ಲಿ ಏನೇನು ಕುರುಗಳಿದೆ ಅನ್ನೋ ಬಗ್ಗೆ ನಿಮಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತೀನಿ. ಈ ಕಾಣ್ತಾ ಇರುವಂತಹ ಕೆರೆ ಅಕ್ಕ ನಾಗಮ್ಮನ ಕೆರೆ ಅಂತಿತ್ತು. ಇದು ಮೊದಲು ನಾವು ನೋಡಿದಾಗ ಬಹಳ ಶಾಂತಿತ್ತು. ಈಗ ಇದು ಏನು ಮಾಡ್ತದೆ, ಫಾರೆಸ್ಟ್ ಅವರು ಇದನ್ನು ಡೆವಲಪ್ಮೆಂಟ್ ಮಾಡಿ ಐತಿಹಾಸಿಕ ತಾಣವನ್ನಾಗಿ ಮಾಡ್ಬೇಕಂತ ಹೇಳಿ ಇದನ್ನ ಒಂದು ಡೆವಲಪ್ಮೆಂಟ್ ಅನ್ನು ಮಾಡ್ತಿದ್ದಾರೆ ಸ್ನೇಹಿತರೆ. ಸರ್, ಈಗ ತಾವು ಎಲ್ಲಿಗೆ ಬಂದಿದ್ದೀರಿ ಸರ್? ಈಗ ನಾವೀಗ ಅಮ್ಮನವರ ಮಠವಾಗಿರುವಂಥ ಅಮ್ಮನವರು ಇಲ್ಲಿ ಇಂಗ್ಲೇಶ್ವರದಿಂದ ಈ ಕಣಕಾಲ್ ಗ್ರಾಮಕ್ಕೆ ಬಂದು ಇಲ್ಲಿ ವಾಸವಾಗಿರುವಂಥ ಒಂದು ಕಣಕಾಲ್ ಮಠಕ್ಕೆ ನಾವೀಗ ಆಗಮಿಸಿದ್ದೇವೆ. ಅಮ್ಮನವರು ನೇರವಾಗಿ ಕುಂಬಾರ ಕರಿಯಪ್ಪಣ್ಣನ ಒಂದು ಅಣತಿಯಂತೆ ಹಾಗೂ ಈ ಊರಿನ ಸಜ್ಜನ ಮಣಿತನ ಹಾಗೂ ಚಂದಪೌಡ್ರ ಹಾಗೂ ಈ ಊರಿನ ಸಮಗ್ರ ಎಲ್ಲ ಜನರ ಒಂದು ಅಭಿಲಾಷೆಯಂತೆ ಅಮ್ಮನವ್ರನ್ನ ವೈಭವಪೂರ್ವಕವಾಗಿ ಇಲ್ಲಿ ಸ್ವಾಗತವನ್ನು ಗೈತಾ ಇದ್ದಾರೆ. ಗೈದು ಆಮೇಲೆ ಇಲ್ಲಿ ಅಮ್ಮನವರ ಈ ಮೂರ್ತಿ ಒಂದು ಲಿಂಗ ಒಂದು ಪೂಜೆ ಮಾಡಿರುವಂಥ ಈ ಸ್ಥಳ ಇದೆಯಲ್ಲ, ಇಲ್ಲಿ ಬಂದು ಅಮ್ಮನವರಿಗೆ ಚಂದಪೌಡ್ರು ತಮ್ಮ 2 ಎಕರೆ ಹೊಲವನ್ನು ನೀಡಿಕೆರಿಂದ ಇಲ್ಲೇ ಅಮ್ಮನವರು ನೀವು ಇರ್ರಿ ಅಂತ ಹೇಳಿ ಚಂದಪೌಡ್ರು ಹಾಗೂ ಈ ಊರಿನ ಎಲ್ಲ ಸಮಸ್ತ ನಾಗರಿಕರು ಕೇಳಿಕೊಂಡಾಗ ಆಯಿತು ಅಂತೇಳಿ ಅಮ್ಮನವರು ಇಲ್ಲೇ ವಾಸ ಮಾಡ್ತಾರೆ. ಮಡಿವಾಳಮ್ಮನವರು ಕಣಕಾಲ್ ಗ್ರಾಮದಲ್ಲಿ ಆಗಮಿಸಿದಾಗ ಈ ಹೊಸ ಬಾವಿಯನ್ನು ಚಂದಪೌಡ್ರು ಹಾಗೂ ಊರಿನ ಗಣ್ಯರೊಂದಿಗೆ ಈ ಬಾವಿಯನ್ನು ಅಗದು ಈ ಥರ ಕಟ್ಟಿ ಈ ಬಾವಿಯ ನೀರನ್ನೇ ಅಮ್ಮನವರು ಮಠಕ್ಕೆ ಬಳಸ್ತಾ ಇದ್ರು. ಶಿವಲಿಂಗದ ಪೂಜೆಗಾಗಿ ನೀರನ್ನು ಬಳಸುತ್ತಾ ಇದ್ರು ಅನ್ನೋದು ಗ್ರಾಮಸ್ಥರು ಹೇಳಿಕೆಯಿಂದ ನಮಗೆ ತಿಳಿದು ಬರ್ತಾ ಇದೆ. ಆಮೇಲೆ ಕೆಲವು ದಿನಗಳ ನಂತರ ಒಂದು 2 ವರ್ಷದಲ್ಲಿ ಆ ಅಮ್ಮನವರು ಇಲ್ಲಿದ್ದ ಹೊತ್ತಿನಾಗ ಚಂದಪೌಡ್ರಿಗೆ ಮಗನಿಗೆ ಆಗದ ಇರುವ ಒಂದು ಸಂದರ್ಭದಲ್ಲಿ ಸುಮಾರು 6-7 ವರ್ಷ ಮದುವೆ ಆದರೂ ಕೂಡ ಅವ್ನ ಮಕ್ಕಳಾಗಿರೋದಿಲ್ಲ. ಅಂದ್ರೆ ಅಮ್ಮನವ್ರ ಬಳಿ ಬಂದು ಚಂದಪೌಡ್ರು ಹಾಗೂ ಅವ್ರ ಮಗ ಅವ್ರ ಕುಟುಂಬದವ್ರು ಬಂದು ಕೇಳ್ಕೊತಾರ. ಆಗ ಆಯ್ತಪ್ಪ, ನೀವು 1 ವರ್ಷದಲ್ಲಿ ಗಂಡು ಮಗು ನಿಮ್ಮ ಮನೆಯಲ್ಲಿ ಬರ್ತಾನ ಅಂತ ಹೇಳಿ ಅಮ್ಮನವ್ರು ಹರಿಸಿದಾಗ, ಮಕ್ಕಳ ಭಾಗ್ಯವನ್ನು ನೀಡಿದಾಗ
ಅಮ್ಮನವರ ಅಣತಿಯಂತೆ ಒಂದು ವರ್ಷದಲ್ಲಿ ಗಂಡು ಮಗು ಜನಿಸ್ತೈತಿ ಅವ್ರ ಮನ್ಯಾಗ. ಅವರು ಅದನ್ನು ಅಮ್ಮನವರಿಗೆ ದಾನವಾಗಿ ಮತ್ತು ಒಂದು 20 ಎಕರೆ ಅವರ ಹೊಲವನ್ನು ಅಮ್ಮನವ್ರಿಗೆ ನೀಡ್ತಾರೆ. ನೀಡಿದ ನಂತರ ಇಲ್ಲಿ ನಂತರ ಅಮ್ಮನವರು ಇಲ್ಲೇ ಎಲ್ಲ ಒಂದು ಸಮಾಜದ ಜನರಿಗೆ ಬೋಧನೆಯನ್ನು ಮಾಡ್ತಾ ಎಲ್ಲರಿಗೆ ದರ್ಶನವನ್ನು ಕೊಡ್ತಾ ನೊಂದವರಿಗೆ ನೋವನ್ನು ನಿವಾರಿಸ್ತಾ ಇಲ್ಲಿದ್ದು ಹೊತ್ತಿನಲ್ಲಿ ಇಲ್ಲಿ ಒಂದು ಊರಲ್ಲಿ ಒಂದು ಸಹೋದರರ ಜಗಳ ಇರ್ತೈತಿ. ಅದು ಏನಪ್ಪ ಅಂದ್ರೆ ಅಂಗಡಿಯವರ ಮಣಿತನದ ಒಂದು ಜಗಳ. ಸಂಗಪ್ಪಣ್ಣ ಹಾಗೂ ಶಂಕರಪ್ಪಣ್ಣ ಅನ್ನುವಂಥ ಇಬ್ಬರ ನಡುವೆ ಆ ಜಗಳದಲ್ಲಿ ಅವರು ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಒಬ್ರಿಗೊಬ್ಬರು ಕಚ್ಚಾಡಿ ಸಾಯ್ತಾರೋ ಅನ್ನುವಂಥ ಪರಿಸ್ಥಿತಿ ಊರ ಹಿರಿಯರಿಗೆ ಅದನ್ನು ಬಗೆಹರಿಸಿ ಇರುವ ಸಂದರ್ಭದಲ್ಲಿ ಆ ಅಮ್ಮನವ್ರ ಬಳಿ ಬಂದು ಊರಿನ ದೈವದವರು ಹಾಗೂ ಅವರಿಬ್ಬರನ್ನ ಕರ್ಕೊಂಬಂದು ಕುಂದಿರ್ಸ್ತಾರೆ. ಇಲ್ಲಿ ಕುಂದಿರ್ಸಿ ಅಮ್ಮನವ್ರವ್ರಿಗೆ ಒಂದು ಮಾತು ಹೇಳ್ತಾರೆ, ನೀವಿಬ್ಬರು ಆಡಿನ ಮಲೆ ಒಂದೇ ಆಡಿನ ಮಲೆ ಇದ್ದಂಗಿದ್ದಂಗಪ್ಪ, ನೀವು ಜಗಳ ಮಾಡಬಾರ್ದು, ಸರಿಯಾದ ರೀತಿಯಿಂದ ಹೋರಿ ಅಂದಾಗ ಆ ಪರಿಸ್ಥಿತಿಯನ್ನು ತಿಳಿದುಕೊಂಡು ಅವರಿಬ್ಬರು ಅಣ್ಣ ತಮ್ಮಂದಿರು ಆ ಅಮ್ಮನ ಮಾತಿನಂತೆ ಇಬ್ಬರು ಒಂದಾಗಿ ಹಾಲು ಜೇನು ಸವಿದಂತೆ ಇಬ್ಬರು ಒಂದಾಗಿ ಹೋಗ್ತಾರೆ. ಇದು ಒಂದು ಊರಲ್ಲಿ ಪವಾಡ ಸದೃಶವಾದಂಥ ವಿಷಯ ಹಬ್ಬಿಬಿಡ್ತೈತಿ. ಆಮೇಲೆ ಇಲ್ಲಿ ಹೋದ್ರೆ ಮಕ್ಕಳ ಹಕ್ಕ ಅನ್ನುವಂಥ ಒಂದು ಅಮ್ಮನವರ ಒಂದು ಪವಾಡ ನಡೆಯೋಕೆ ಚಲೋ ಮಾಡ್ತೈತಿ. ಹೀಗಾಗಿ ಎಲ್ಲ ಸುತ್ತಮುತ್ತಲ ಹಳ್ಳಿನವರು ಇಲ್ಲಿ ಬರೋಕ್ಕೆ ಚಲೋ ಮಾಡ್ತಾರೆ. ಅಮ್ಮನವರ ಒಂದು ಪ್ರತೀತಿ ಹೆಚ್ಚಾಗತ್ತೆ, ಪ್ರಸಿದ್ಧತೆಯನ್ನು ಪಡ್ಕೋತಾರೆ. ಆಮೇಲೆ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಅವಾಗ ಆದಿಲ್ ಶಾಹಿ ಒಂದು ಆಡಳಿತ ಮುಸ್ಲಿಂ ಆಳ್ವಿಕೆ ಇದ್ದ ನಿಮಿತ್ತವಾಗಿ ಆವಾಗ ಈ ಲಿಂಗಾಯತರನ್ನ ಮತಾಂತರ ಮಾಡುವಂಥ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ಅಮ್ಮನವರಿಗೆ ಒಂದು ಮನ ನೋವುವಂಥ ಒಂದು ಘಟನೆ ನಡೀತೈತಿ. ಮೌಲಿ ಏನು ಮಾಡ್ತಾನಪ್ಪ ಅಂದ್ರೆ ಗಾಣಿಗರ ಶಂಕರಪ್ಪಣ್ಣ ಹಾಗೂ ಅಂಗಡಿ ನಿಂಗಪ್ಪಣ್ಣವ್ರನ್ನ ಕಟ್ಟಿ ಊರಾಗ ಹೊಡಿಸಿಬಿಡ್ತಾರೆ ಮೌಲಿಯವ್ರು. ಯಾಕಂದ್ರೆ ಅವ್ರು ಆಡಳಿತ ಕಾಲ ಆದಿಲ್ ಶಾಹಿ ಬಿಜಾಪುರ ಆಳ್ತಿರ್ತಾನೆ. ಆ ಸಂದರ್ಭದಲ್ಲಿ ಹೊಡಿಸಿದಾಗ ಅವ್ರಿಗೆ ಏನಾಗತ್ತಪ್ಪ ಅಂದ್ರೆ ಮನ ನೊಂದು ಬಿಡ್ತೈತೆ ಅಮ್ಮವ್ರ ಮನ ನೊಂದು ಈ ಊರು ಬಿಟ್ಟು ಹೋಗ್ಬೇಕು ಅನ್ನುವಂಥ ಮನಸ್ಸು ಬರ್ತೈತಿ. ಇಲ್ಲೇ ಪಕ್ಕದ ಹಳ್ಳಿ ಡವಳಗಿ ಗ್ರಾಮದ ಸೂರ್ಯಕಪ್ಪ ಮಲ್ಲಣ್ಣ ಹಾಗೂ ನಾಗಣಸೂರು ನಿಂಗಣ್ಣ ಅನ್ನೋರು ಅಮ್ಮನವ್ರನ್ನ ಅಮ್ಮ ನೀವು ನಮ್ಮ ಊರಿಗೆ ಬರ್ರಿ ಅಂತ ಕೇಳಿದಾಗ ಆಗಲೇ ನಾನು ಈ ಕಣಕಾಲದ ಋಣ ತೀರ್ತು ಅನ್ನೋ ಒಂದು ಮಾತಿನಿಂದ ಆ ಅಮ್ಮನವರು ಈ ಊರನ್ನು ಬಿಟ್ಟು ಈ ಕ್ಷೇತ್ರವನ್ನು ಬಿಟ್ಟು ಮುಂದಿನ ಊರು ಡವಳಗಿಗೆ ಹೋಗ್ತಾರ ಅನ್ನುವಂಥದ್ದು ಒಂದು ನಾವು ಈ ಅಮ್ಮನ ಚರಿತ್ರೆಯಲ್ಲಿ ನಾವು ನೋಡುವಂಥ ವಿಷಯವನ್ನು ಕಂಡು ಬರ್ತದೆ. ಶ್ರೀ ಮಡಿವಾಳೇಶ್ವರ ಜಾತ್ರೆ ವಿಶೇಷಕ್ಕಾಗಿ ನಾವು ಪ್ರತಿಯೊಂದು ವರ್ಷ ಪುರಾಣವನ್ನು ಹಚ್ತಾ ಇದ್ದೀವಿ ಮತ್ತು ಅದರ ಪರವಾಗಿ ಕುಂಭದ ಮೆರವಣಿಗೆಯನ್ನು ಪ್ರತಿ ವರ್ಷ ನಾವು ಆ ಭಗವಂತನ ನಾಮಸ್ಮರಣವನ್ನು ಮಾಡ್ತಾ ಇದ್ದೀವಿ. ನಾವು ಪುರಾಣ ಈ ಮಡಿವಾಳ ಅಮ್ಮನ ಒಂದು ಪುರಾಣವನ್ನು ಕೇಳಿ ನಾವು 517ನೇ ಅಧ್ಯಾಯವನ್ನು ಇಷ್ಟು ವರ್ಷ ಅಂತ ಕೇಳಿದ್ದೀವಿ. 70 ವರ್ಷ ಆಯಿತು ಪುರಾಣವು ಶ್ರಾವಣ ಮಾಸದಲ್ಲಿ ನಾವು ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇಷ್ಟೋ ತನಕ ನಾವು ಇಲ್ಲಿ ಕಣಕಲ್ದೊಳಗೆ ಬಂದು ಅಮ್ಮನವರ ಒಂದು ಏನು ಲೀಲೆಗಳಾಯಿತು ಅಂತಕ್ಕಂಥದ್ದನ್ನು ನಾವೆಲ್ಲ ಕೇಳಿದ್ವಿ, ಎಲ್ಲ ಪವಾಡಗಳನ್ನು ಕೇಳಿದ್ವಿ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ಶ್ರಾವಣ ಮಾಸದಲ್ಲಿ ಇಲ್ಲಿ ಬಹಳ ಅದ್ಧೂರಿಯಾಗಿ ಜಾತ್ರೆ ನಡೀತದೆ. ಇಲ್ಲಿ ಕುಂಭಮೇಳ ಆಗಿರ್ಬೋದು, ಪ್ರವಚನ ಆಗಿರ್ಬೋದು, ಇನ್ನು ಜಾತ್ರೆ ಒಂದು ತಿಂಗಳ 15 ದಿನ ಇರೋಕ್ಕಿಲ್ಲೇ ಇಲ್ಲಿ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ. ಕಾರ್ಯಕ್ರಮಗಳು ಪ್ರಾರಂಭವಾಗಿ ಸಾಂಸ್ಕೃತಿಕವಾಗಿ ಯಾವ ಥರ ಜಾತ್ರೆ ನಡಿಬೇಕು, ಅಡ್ಡ ಪಲ್ಲಕ್ಕಿ ಉತ್ಸವ ಆಗಿರ್ಬೋದು, ಈ ಥರ ಎಲ್ಲ ಇಲ್ಲಿ ಶ್ರಾವಣ ಮಾಸದಲ್ಲಿ ನಡೀತದೆ. ಅದೇ ಥರನಾಗಿ ನಮ್ಮ ಒಂದು ಡವಳಗಿ ಮಠದಲ್ಲಿ ಯಾವಾಗ ಆಗ್ತದಪ್ಪ ಅಂತಂದ್ರೆ ಶಿವರಾತ್ರಿಯ ಒಂದು ಶಿವರಾತ್ರಿ ಆದ ಒಂದು 11 ದಿವಸದಲ್ಲಿ ನಮ್ಮ ಡವಳಗಿಯಲ್ಲಿ ಒಂದು ಏನು ಜಾತ್ರೆ ನಡೀತದೆ. ಈಗ ಬರ್ತಕ್ಕಂಥದ್ದು ನಾಳೆ ಮಾರ್ಚ್ 19ನೇ ತಾರೀಕಿಗೆ ನಮ್ಮ ಊರಲ್ಲಿ ಜಾತ್ರೆ ಇದೆ. ಬಹಳ ಅದ್ಧೂರಿ ಆದಂತಹ ಜಾತ್ರೆ. ಅಲ್ಲಿಯೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ಪುರಾಣಗಳನ್ನು ಒಂದು 25 ದಿನ 11 ದಿನಗಳ ಪುರಾಣವನ್ನು ಮಾಡ್ತಾರೆ. ಅಲ್ಲಿ ಹಲವಾರು ಒಂದು ಲೀಲೆಯನ್ನು ಮಾಡಿದಂತಹ ಮಹಾಪುರುಷರು, ಸಿದ್ಧಿಪುರುಷರು ಅಂತ ಪ್ರತಿ ವರ್ಷ ಬೇರೆ ಬೇರೆಯವರ ಒಂದು ಪುರಾಣವನ್ನು ಅಲ್ಲಿ ಹೇಳ್ತಾರೆ. ಹಾಗೆ ಅಡ್ಡಪಲ್ಲಕ್ಕಿ ಉತ್ಸವನು ಜಗದ್ಗುರುಗಳಿಂದ ಅಡ್ಡಪಲ್ಲಕ್ಕಿ ಉತ್ಸವ ಆಗ್ತದೆ. ಆಮೇಲೆ ಕುಂಭ ಮೇಳ ಆಗ್ತದೆ. ಆಮೇಲೆ ಇನ್ನೂ ಹಲವಾರು ವಿಶೇಷತೆಯ ಕಾರ್ಯಕ್ರಮಗಳು ಅಲ್ಲಿ ಎಲ್ಲ ಜರುಗ್ತವೆ ಸ್ನೇಹಿತರೆ. ಈಗ ನಾವು ಇಷ್ಟೋ ತನಕ ಇಲ್ಲಿ ಅಮ್ಮನವರ ಒಂದು ಲೀಲೆಗಳ ಬಗ್ಗೆ ನಾವೆಲ್ಲ ಕೇಳಿದ್ವಿ. ಇಲ್ಲಿಂದ ಅಮ್ಮನವರು ಏನು ಮಾಡ್ತಾರಪ್ಪ ಅಂತಂದ್ರೆ ಬೇಸತ್ತು ಡವಳಗಿ ಗ್ರಾಮಕ್ಕೆ ಇನ್ನು ಮುಂದೆ ನಮ್ಮ ಎಪಿಸೋಡ್ ಏನಪ್ಪ ಅಂದ್ರೆ ಡವಳಗಿ ಗ್ರಾಮದೊಳಗೆ ಏನೇನಾಯಿತು, ಅಲ್ಲಿ ಅಮ್ಮನವರು ಏನೇನು ಹಲವಾರು ಪವಾಡಗಳನ್ನು ಮಾಡಿದರು ಅಂತಕ್ಕಂಥದ್ದು ಬಹಳ ಒಂದು ಕುತೂಹಲ ಉಳ್ಳುವಂತಹ ಒಂದು ವಿಷಯ ಇನ್ನು ಮುಂದೆ ಇದೆ ಸ್ನೇಹಿತರೆ. ಆ ವಿಷಯದ ಬಗ್ಗೆ ನಾವು ಸಹಿತ ಮಾಹಿತಿಯನ್ನು ಕೊಡೋಣ.